ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 63ನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ವೈಶಂಪಾಯನ ಋಷಿಗಳು ಜನ್ಮೇಜಯನಿಗೆ ಎಲ್ಲರೂ ಕುರುವಂಶದಲ್ಲಿ ಮುಖ್ಯವಾಗಿ ಸತ್ಯವತಿ ಮತ್ಸ್ಯಗಂಧಿ ಹೇಗೆ ಹುಟ್ಟಿದ್ದು, ಅವರ ತಂದೆ ಯಾರು, ಆ ವಿಷಯಗಳೆಲ್ಲ ಕೂಲಂಕುಷವಾಗಿ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಇವಾಗ ಅದೇ ಕ್ರಮದಲ್ಲಿ ಕೃಷ್ಣ ಪರಮಾತ್ಮನ ಅವತಾರದ ಬಗ್ಗೆ ಕೂಡ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಒಂದು ಸ್ತುತಿ ಮಾಡ್ತಾರೆ. ಅನಾದಿನಿಧನೋ ದೇವ ಸಕರ್ತ ಜಗತ ಪ್ರಭು ಅವ್ಯಕ್ತಮಕ್ಷರಂ ಬ್ರಹ್ಮ ಪ್ರಧಾನಂ ತ್ರಿಗುಣಾತ್ಮಕಂ ಆತ್ಮಾನಮವ್ಯಯಂಚೈವ ಪ್ರಕೃತಿಂ ಪ್ರಭವಂ ಪ್ರಭುಂ ಪುರುಷಂ ವಿಶ್ವಕರ್ಮಾಣಂ ಸತ್ವಯೋಗಂ ಧ್ರುವಾಕ್ಷರಂ ಅನಂತಮಚಲಂ ದೇವಂ ಹಂಸಂ ನಾರಾಯಣಂ ಪ್ರಭುಂ ದಾತಾರಮಜಮವ್ಯಕ್ತಂ ಯಮಾಹು ಪರಮವ್ಯಯಂ ಕೈವಲ್ಯಂ ನಿರ್ಗುಣಂ ವಿಶ್ವಂ ಅನಾದಿಮಜಮವ್ಯಯಂ ಪುರುಷಸ್ಸ ವಿಭುಃ ಕರ್ತ ಸರ್ವಭೂತಪಿತಾಮಹಃ ಧರ್ಮ ಸಂವರ್ಧನಾರ್ಥಾಯ ಪ್ರಜ್ಞೇನಂತಕ ವೃಷ್ಣಿಷು. ಈ ಥರ ಸ್ತುತಿ ಮಾಡಿಬಿಟ್ಟು ಪರಮಾತ್ಮನ ಗುಣಗಳನ್ನು ಸ್ತುತಿಯಲ್ಲೇ ಹೇಳ್ತಾರೆ. ಎಂಥ ಪರಮಾತ್ಮ ಅವತಾರ ತಗೊತಾ ಇದ್ದಾನಂತೆ. ಯಾವನು ಆದ್ಯಂತರಹಿತನೋ ಯಾರಾಗುತ್ತೆ? ಸಚ್ಚಿದಾನಂದ ಸ್ವರೂಪ, ನಿರ್ಗುಣ ನಿರಾಕಾರ ಸ್ವರೂಪನೇ. ಆದಿನೂ ಇರಲ್ಲ, ಅಂತನೂ ಇರೋದಲ್ಲ. ಸಗುಣ ರೂಪಗಳಿಗೆ ಆದಿ ಇರುತ್ತೆ, ಅಂತ ಇರುತ್ತೆ. ದ್ವಾಪರದಲ್ಲಿ ಕೃಷ್ಣ ಬಂದು ದ್ವಾಪರ ಅಂತಿಮದಲ್ಲಿ ಕೃಷ್ಣ ಅವತಾರ ಅಲ್ಲಿ ಅಂತಿಮ ಆಗುತ್ತೆ. ನಿರ್ಗುಣ ನಿರಾಕಾರ ಸ್ವರೂಪ ಆದಂಥದ್ದು ಪರಮಾತ್ಮ ಸ್ವರೂಪ ಏನಿತ್ತು ಅದಕ್ಕೆ ಆದಿ ಇರೋದಿಲ್ಲ, ಅಂತ ಇರೋದಿಲ್ಲ. ಅಂತ ಆದ್ಯಂತರಹಿತನೂ ಸಂಪೂರ್ಣ ಜಗತ್ತಿಗೂ ಪ್ರಭುವು ಮತ್ತು ಜಗತ್ತಿನ ಕರ್ತೃವೂ ಆಗಿರುವನು. ಸಗುಣ ನಿರ್ಗುಣ ಎರಡು ರೂಪದಲ್ಲೂ ಕೂಡ ಸ್ತುತಿ ಮಾಡ್ತಾಯಿದ್ದಾರೆ. ಹೇಗೆ ಮತ್ತು ಆತನು ಅಜ ಅಂತಾರೆ. ಮತ್ತು ಈ ಸಂಪೂರ್ಣ ಸೃಷ್ಟಿಗೆ ಹೇಗೆ ಆತ ಕರ್ತ ಆಗ್ತಾನಂದರೆ, ಈಗ ಹಗ್ಗ ಇರುತ್ತೆ, ಹಗ್ಗದ ಮೇಲೆ ಹಗ್ಗ ಹಾವು ಥರ ಕಾಣಿಸ್ತಾ ಇರುತ್ತೆ. ಇವಾಗ ಹಾವಿನ ತಂದೆ ಯಾರು, ಹಾವನ್ನು ಹುಟ್ಟಿಸಿದವರು ಯಾರು ಅಂತ ಪ್ರಶ್ನೆ ಬಂದಾಗ ಹಗ್ಗದ ಮೇಲೇ ಹಗ್ಗದ ಹೆಸರು ಹೇಳಬೇಕು. ಹಗ್ಗನೇ ಅಲ್ಲಿ ಹಾವು ಸೃಷ್ಟಿ ಮಾಡಿದೆ ಅಂತ. ಅದಕ್ಕೆ ನೀನು ಸೃಷ್ಟಿ ಈ ಕಡೆ ದ್ವೈತ ದೃಷ್ಟಿಯಿಂದ ಈ ಕಡೆ ನೋಡಿದ್ರೆಗನ ಈ ಸಕಲ ಪ್ರಪಂಚಕ್ಕೆ ಅಧಿಷ್ಠಾನ ರೂಪದಲ್ಲಿ ಪರಮಾತ್ಮನೇ ಕಾರಣ ರೂಪದಲ್ಲಿ ತೋರಿಸ್ಬೇಕು. ಮತ್ತು ಪರಮಾತ್ಮನ ಹೋಗಿ ಅಲ್ಲಿ ಆ ಕಡೆ ಹೋಗಿ ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಕೇಳಿದ್ರೆ ನನಗೇನು ಸಂಬಂಧನೇ ಇಲ್ಲ ಅಂತಾರೆ. ನಾನು ನನ್ನ ಸ್ವರೂಪದಲ್ಲೇ ನಾನಿದ್ದೀನಿ, ನೀವು ಮಾಯಾ ವಿಶಿಷ್ಟ ಚೈತನ್ಯದಿಂದ ಭ್ರಾಂತಿನಲ್ಲಿ ಇಲ್ಲದೇ ಇರೋ ಈ ಸೃಷ್ಟಿಯನ್ನು ನೀವು ನೋಡ್ಕೊತಾ ಇದ್ದೀರಾ ಅಂತ. ಇದು ವಾಸ್ತವಿಕೆ. ಇದನ್ನು ಸ್ವಲ್ಪ ದಿವಸ ಆಗುತ್ತೆ ಅರ್ಥ ಆಗೋದಕ್ಕೆ. ಅದಕ್ಕೆ ಈ ಸೃಷ್ಟಿಗೆ ಕರ್ತ ರೂಪದಲ್ಲೂ ಕೂಡ ಪರಮಾತ್ಮನನ್ನು ಸ್ತುತಿ ಮಾಡ್ತಾರೆ. ಯಾವನನ್ನು ಆತ್ಮಸ್ವರೂಪ ಅವ್ಯಯ ಆಗಿರ್ತಾನೆ. ಅವ್ಯಯ ಅಂದರೆ ಡಿಸ್ಟ್ರಕ್ಷನ್ ಇರೋದಿಲ್ಲ, ಕ್ಷಯ ಆಗೋದಿಲ್ಲ. ಪ್ರಕೃತಿ ಸ್ವರೂಪ, ಉತ್ಪತ್ತಿಗೆ ಮೂಲ ಕಾರಣ, ಪರಮಪುರುಷ, ವಿಶ್ವಕರ್ಮ, ಸತ್ವ ರಜಸ್ತಮಸ್ಸುಗಳ ಏಕಸ್ವರೂಪ, ಪ್ರಣವ ಸ್ವರೂಪ, ಓಂಕಾರ ಸ್ವರೂಪ ಆಗಿರ್ತಾನೆ. ಅನಂತ ಸ್ಥಿರ ಹಂಸರೂಪ, ಪ್ರಭು, ಹುಟ್ಟು ಸಾವುಗಳಿಲ್ಲದವನು. ಅವ್ಯಕ್ತ ಅಂದರೆ ವ್ಯಕ್ತವಾಗೋದಿಲ್ಲ. ಇಂದ್ರಿಯಗಳಿಂದ ಆಗಲಿ ಯಾವುದರಿಂದಾಗಲಿ ಏನು ವ್ಯಕ್ತ ಆಗೋದಿಲ್ಲ. ಏನಾದರೂ ನಮಗೆ ವ್ಯಕ್ತ ಆಗ್ತಾ ಇದೆ ಅನುಭವದಲ್ಲೇ, ಸಣ್ಣ ಪುಟ್ಟ ಅನುಭವದಲ್ಲೇ ಅಲ್ಲೇ ತನ್ಮಯತೆಯನ್ನು ಹೊಂದಿಬಿಡ್ತಾ ಇರ್ತಾರೆ. ಅನುಭವ ಆಯಿತು ಅಂದ್ರೆಗನ ಅದಕ್ಕೆ ಸ್ವರೂಪ ಅಲ್ಲ, ಅದು ಸ್ವರೂಪಕ್ಕಿಂತ ಭಿನ್ನವಾದದ್ದು ಅಂತ. ಬುದ್ಧಿಗಳಲ್ಲಿ ಎಲ್ಲ ಅನುಭವ ಆಯಿತು ನಿನಗೆ, ಬುದ್ಧಿಯಿಂದ ಯಾವುದೋ ಒಂದು ಇಂದ್ರಿಯಿಂದ ಅನುಭವ ಪಟ್ಟೆ ತಾನೆ, ಅದು ವ್ಯಕ್ತ ಆಗೋಗಿದೆ. ವ್ಯಕ್ತ ಆಗೋದು ಪರಮಾತ್ಮ ಸ್ವರೂಪ ಅಲ್ಲ. ಅದು ಎಷ್ಟು ಒಳ್ಳೆಯ ಸ್ವರೂಪ ಆಗಿರ್ಬೋದು, ನಿನ್ನ ಇಷ್ಟ ದೇವತೆ ಆಗಿರ್ಬೋದು, ಏನೇ ಆಗಿರ್ಬೋದು, ಯಥಾರ್ಥವಾಗಿ ಸ್ವರೂಪ ಅಲ್ಲ. ನಿನಗೆ ಅದು ಅವ್ಯಕ್ತ ಸ್ವರೂಪ. ಸುಷುಪ್ತಿನಲ್ಲಿ
ಏನಾದರೂ ನಿನಗೂ ಅರಿವಿದೆಯಾ ಅಲ್ಲಿ? ಬಟ್ ನೀನಿದ್ದೆ ಅಲ್ಲಿ ಯಾವುದೇ ಒಂದು ಬುದ್ಧಿಯಿಂದ ಆಗಲಿ ಮನಸ್ಸಿಂದ ಆಗಲಿ ನಮ್ಮ ಸ್ವರೂಪ ವ್ಯಕ್ತ ಆಗೋದಿಲ್ಲ. ನಾನು ಅನ್ನೋದು ವ್ಯಕ್ತ ಆಗೋದೇ ಇಲ್ಲ ಅಲ್ಲಿ ಸ್ವರೂಪದ್ದು. ಆ ಥರ ಸ್ವರೂಪ ಪರಮಾತ್ಮದು. ಅದಕ್ಕೆ ವ್ಯಕ್ತ ಏನೇ ಆಗಿದೆಯೋ ನಮಗೆ ಯಾವುದಾದ್ರೂ ಒಂದು ಜ್ಞಾನ ಆಗೋಯಿತು, ಅನುಭವದ ಜ್ಞಾನ ಆಗೋಯಿತು ಅಂದ್ರೆ ಅದು ದೃಶ್ಯ ಕೋಟಿಗೆ ಬಂದುಬಿಡುತ್ತೆ. ದೃಶ್ಯತ್ವಾತ್ ಅನಿತ್ಯತ್ವ. ಮತ್ತು ಯಾವುದು ದೃಶ್ಯ ಆಗಿರುತ್ತೋ ಅಂದರೆ ಯಾವುದರ ಜ್ಞಾನ ನಮಗೆ ಆಗ್ಬಿಡುತ್ತೋ ಅದು ಶಾಶ್ವತವಾದ ವಸ್ತು ಅಲ್ಲ. ಅಶಾಶ್ವತದ ವಸ್ತುದೇ ಜ್ಞಾನ ಆಗುತ್ತೆ. ಶಾಶ್ವತವಾದದ ವಸ್ತುವಿನಲ್ಲಿ ಇಂದ್ರಿಯಗಳಿಂದ ವ್ಯಕ್ತವಾಗುವಂಥ ಜ್ಞಾನ ಆಗೋದಿಲ್ಲ. ಅವ್ಯಕ್ತ ಸ್ವರೂಪ. ಅದಕ್ಕೆ ಅಹಂಕಾರದಲ್ಲಿ ಅದು ನಮಗೆ ಮೋಸ ಮಾಡ್ತಾ ಇರುತ್ತೆ. ವ್ಯಕ್ತವಾದ ಜ್ಞಾನವನ್ನೇ ಅದೇ ನಿಜವಾದ ಜ್ಞಾನ ಅಂತ ನಮಗೆ ಮೋಸ ಮಾಡ್ತಾ ಇರುತ್ತೆ. ಅದು ವ್ಯಕ್ತವಾದದ್ದು ಜೀವಸಾಕ್ಷಿ. ಅದು ಆ ಜೀವಸಾಕ್ಷಿಯಲ್ಲೂ ಕೂಡ ರತರಾಗದಿರ ಅಲರ್ಟ್ ಆಗಿದ್ದು ಕೇವಲ ಸಾಕ್ಷಿಲಿದ್ದು ಬಿಡಬೇಕು. ಮನಸ್ಸು ಬುದ್ಧಿಗಳು ಲಯವನ್ನು ಹೊಂದಿಬಿಡಬೇಕು. ಬ್ರಹ್ಮಾಕಾರ ವೃತ್ತಿಯಿಂದ ಮನಸ್ಸು ಬುದ್ಧಿಗಳ ಅಸ್ತಿತ್ವ ಇರಬಾರ್ದು. ಇನ್ನೂ ಮನಸ್ಸು ಬುದ್ಧಿಗಳಲ್ಲಿ ಅನುಭವದ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಷ್ಟು ದಿವಸ ಅದಿನ್ನೂ ನೀನು ಜೀವಭಾವದಲ್ಲೇ ಇರ್ತೀಯ. ಆ ಮನಸ್ಸು ಬುದ್ಧಿಗಳ ಅಪೇಕ್ಷೆ ಕೂಡ ಇರಬಾರ್ದು. ಆ ಮಟ್ಟಕ್ಕೆ ನೀನು ಸಂಶಯರಹಿತನಾಗಿ ಎಲ್ಲ ವಿಚಾರ ಮಾಡಿಕೊಂಡು ಕ್ಯೂರಿಯಾಸಿಟಿನ ಕಳ್ಕೊಂಬಿಡ್ಬೇಕು. ಕೌತೂಹಲತೆ ಇರಬಾರ್ದು. ಪ್ರಪಂಚದಲ್ಲಿ ಇನ್ನೇನು ಡೌಟ್ಸ್ ಇರಬಾರ್ದು. ಇನ್ಯಾವುದೋ ಒಂದು ವಸ್ತುನ ನೋಡಬೇಕಂತ, ಇನ್ನೂ ಏನೋ ಜ್ಞಾನ ಪಡಿಬೇಕಂತ ಆ ಥರ ಏನು ಎಲ್ಲ ಪ್ರಕಾರದಲ್ಲಿ ನೀನು ಸೈಲೆಂಟ್ ಆಗಿಬಿಟ್ಟಾಗ ಆ ಮನಸ್ಸು ಬುದ್ಧಿಗಳು ತಾನಾಗುತ್ತಾನೆ ಅವುಗಳಿಗೆ ಕೆಲಸನೇ ಇರೋದಿಲ್ಲ. ಆವಾಗ ಅವು ಸೈಲೆಂಟಾಗಿ ಅವು ಲಯ ಆಗಿಬಿಡ್ತವೆ. ಆವಾಗ ನಿಜವಾದ ಸ್ವರೂಪ ಅದು ಏನಿರುತ್ತದು ಪ್ರಕಾಶ ಆಗುತ್ತೆ. ಅದಕ್ಕೆ ಅಂಥ ಅವ್ಯಕ್ತ ಸ್ವರೂಪ ಪರಮಾತ್ಮ. ವ್ಯಕ್ತರಹಿತ. ಅವ್ಯಕ್ತ ಅಂತೇಳಿ ವ್ಯಕ್ತರಹಿತ ಅಂತ ಕೂಡ ಹೇಳಿದ್ದಾರೆ. ಕೈವಲ್ಯ. ಗುಣರಹಿತ. ಯಾವುದೇ ಪ್ರಕಾರವಾದಂಥ ಗುಣಗಳಿರೋದಿಲ್ಲ. ಇವೆಲ್ಲ ಕರ್ತೃತ್ವ, ಸೃಷ್ಟಿಕರ್ತೃತ್ವ ಇವೆಲ್ಲನೂ ಆರೋಪಗಳಷ್ಟೇ. ಅಧ್ಯಾರೋಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚೀಯತೆ ಶ್ರುತಿ ಅಂತಾರೆ. ಫಸ್ಟು ಅಧ್ಯಾರೋಪ ಮಾಡಿ ಮತ್ತು ಅದನ್ನು ಆರೋಪ ಮಾಡಿ ಮತ್ತು ಅದನ್ನು ತೆಗೆದುಬಿಡುತ್ತೆ ಶ್ರುತಿ. ಅಷ್ಟೇ ಹೊರತು ಯಾಕಂದರೆ ನಾವು ಆ ಸ್ಥಿತಿಯಲ್ಲಿದ್ದೀವಿ. ನಮ್ಮ ಸಲುವಾಗಿ ಈ ಸೃಷ್ಟಿಯನ್ನು ಶಾಸ್ತ್ರಗಳು ಸ್ವಲ್ಪ ಹೊತ್ತು ಒಪ್ಕೊಳ್ಳುತ್ತೆ. ಹೌದು, ನೀನು ಗಟ್ಟಿಯಾಗಿ ನಂಬಿದೆ ಈ ಸೃಷ್ಟಿ ಇದೆ ಅಂತ, ಸ್ವಪ್ನ ಥರ ಅಂತ ಹೇಳ್ತಾಯಿದ್ರೆ ನಿನಗೆ ಅರ್ಥ ಆಗ್ತಾ ಇಲ್ಲ. ನೀನು ಗಟ್ಟಿಯಾಗಿ ನಂಬಿದೆ, ಅದಕ್ಕೆ ನಿನ್ನ ನಂಬಿಕೆಗೆ ಅನುಕೂಲವಾಗಿ ಸರಿ ಬಿಡು. ಸೃಷ್ಟಿ ಇದೆ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಮುಂದೆ ಹೋಗೋಣ, ಮತ್ತು ನಿನಗೆ ಅರ್ಥ ಆಗುತ್ತೆ ಇದೆಯೇ ಇಲ್ಲ ಅಂದ್ಬಿಟ್ಟು ಸೃಷ್ಟಿ. ಆ ಥರ ಯಾವುದೇ ಗುಣಗಳಿರೋದಿಲ್ಲ. ವಿಶ್ವರೂಪ. ಅನಾದಿ. ಸ್ಟಾರ್ಟಿಂಗ್ ಪಾಯಿಂಟೇ ಇಲ್ಲ. ಅನಾದಿ ಅಂದಮೇಲೆ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಕೇಳಬಾರ್ದು. ನಿತ್ಯವಾದ ವಸ್ತುವಿಗೆ ಯಾವತ್ತೇ ಸ್ಟಾರ್ಟಿಂಗ್ ಪಾಯಿಂಟ್, ಡೇಟ್ ಆಫ್ ಬರ್ತ್ ಇರೋದಿಲ್ಲ. ಅನಾದಿ ಕಾಲದಿಂದ ಸರ್ವಲೋಕ ಪಿತಾಮಹ ಮುಂತಾಗಿ ಕರೆಯೋರು ಅಂತಹ ಪುರುಷೋತ್ತಮನು ವಿಭುವು ಆಗಿರುವ ಶ್ರೀಮನ್ನಾರಾಯಣನು ಪೃಥ್ವಿಯಲ್ಲಿ ಧರ್ಮ ಸಂಸ್ಥಾಪನಾರ್ಥವಾಗಿ ಅಂಧಕ ವೃಷ್ಣಿಗಳ ವಂಶದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದನು. ಅಂಥ ನಿರ್ಗುಣ ನಿರಾಕಾರ ಸ್ವರೂಪನು ಸಗುಣ ಸಾಕಾರದಲ್ಲಿ ಪ್ರಕಟ ಆಗ್ತಾನೆ. ಜನ್ಮ ತಗೊಂಡಿದ್ದಾನೆ ಅನ್ನೋದು ಕೂಡ ಅದು ಗೌಣ ಪ್ರಯೋಗ. ಅದಕ್ಕೆ ಅವತರಿಸಿದನು ಅಂತಾರೆ. ಜನ್ಮಿಸಿದನು ಅಂತ ಹೇಳೋದಿಲ್ಲ. ಶ್ರೀಕೃಷ್ಣನ ಅವತಾರವನ್ನು ಅನುಸರಿಸಿ ಸತ್ಯಕನಿಂದ ಸಾತ್ಯಕಿಯು ತುಂಬ ಪರಾಕ್ರಮಿ ಆಗಿರ್ತಾನೆ. ಅವನು ಯದುವಂಶದಲ್ಲಿ ದಾಯಾದಿಗಳಾಗಿರ್ತಾರೆ. ಆ ಸಾತ್ವಿಕಿ ಅರ್ಜುನನ ಶಿಷ್ಯ ಆಗಿರ್ತಾನೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಕಣ್ಣೆಲ್ಲ ಶಿಷ್ಯನ ಮೇಲೆ ಇರುತ್ತೆ. ಶಿಷ್ಯ ಯಾವುದು ಡೇಂಜರಲ್ಲಿ ಬರ್ತಾ ಇರ್ತಾನೋ ಅರ್ಜುನ ಇವನು ಕಾಪಾಡ್ತಾ ಇರ್ತಾನೆ. ಇವನು ಶಿಷ್ಯನ ಕಣ್ಣೆಲ್ಲ ಯಾವಾಗಲೂ ಅರ್ಜುನನ ಮೇಲೆ ಇರುತ್ತೆ. ಅರ್ಜುನ ಯಾವಾಗ ಡಿಫಿಕಲ್ಟಿ ಕಷ್ಟ ಪರಿಸ್ಥಿತಿಯಲ್ಲಿ ಇರ್ತಾ ಇರ್ತಾನೆ, ಇವನು ಹೋಗ್ಬಿಟ್ಟು ಅರ್ಜುನನ ಕಾಪಾಡ್ಕೊತಾ ಇರ್ತಾರೆ. ಆ ಬಾಂಧವ್ಯ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೆ ಲಾಸ್ಟಲ್ಲಿ ಸಾತ್ವಿಕಿ ಕೂಡ ಒಬ್ಬ ಉಳ್ಕೊಂಡಿರ್ತಾನೆ ಮಹಾಭಾರತ ಯುದ್ಧದಲ್ಲಿ. ಮತ್ತು ಇನ್ನೊಬ್ಬ ಇರ್ತಾನೆ, ಹೃದಿಕನಿಂದ ಕೃತವರ್ಮನು ಜನಿಸಿದನು. ಇವನು ಯಾದವರೇ, ಇವರು ದಾಯಾದಿಗಳೇ. ಇಬ್ಬರು ದಾಯಾದಿಗಳಾಗಿರ್ತಾರೆ. ಶ್ರೀಕೃಷ್ಣನಿಗೆ ಸಪೋರ್ಟು. ನಾರಾಯಣಿ ಸೇನೆಯಲ್ಲೇ ಇರ್ತಾರೆ ಮುಂಚೆ. ಯಾವಾಗ ದುರ್ಯೋಧನ ಬಂದುಬಿಟ್ಟು ಸೇನೆ ಬೇಕಾ ನಾನು ಬೇಕಾ, ಶ್ರೀಕೃಷ್ಣ ಒಬ್ಬನೇ ನಾನು ಆಯುಧ ಇಟ್ಟಲ್ಲ ಅಂದಾಗ ನಾರಾಯಣಿ ಸೇನೆಯನ್ನು ಯಾವಾಗ ದುರ್ಯೋಧನ ಆ ಕಡೆ ತಗೊಂಡು ಆವಾಗ ಇವರು ಡಿವೈಡ್ ಆಗಿಬಿಡ್ತಾರೆ. ನಾರಾಯಣಿ ಸೇನೆ ಹಿಂದ್ಗಡೆ ಹೋಗೋದಿಲ್ಲ ಸಾತ್ವಿಕಿ. ಯಾಕಂದರೆ ಅರ್ಜುನನ ಶಿಷ್ಯ ಅಲ್ಲ, ಅದಕ್ಕೆ ಈ ಪಾಂಡವರ ಕಡೆ ಬಂದುಬಿಟ್ಟಿರ್ತಾನೆ. ಅಲ್ಲಿ ತನಕ ಇವರೆಲ್ಲ ಯಾದವರು ಒಂದಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಆ ಮಹಾಭಾರತದ ಯುದ್ಧದ ರಿಸಲ್ಟ್ಗಳೇ ಅದರಲ್ಲಿ ಕೃತವರ್ಮ ಈ ಕಡೆ ಕೌರವ್ರ ಕಡೆ ಇದ್ಬಿಟ್ಟಿರ್ತಾನೆ.
ಮತ್ತು ಎರಡೂ ಕಡೆಯವರು ಸತ್ತೋಗ್ಬಿಟ್ಟಿರ್ತಾರೆ. ಆ ಮಾತುಗಳು ಮತ್ತು ಯದುವಂಶನೂ ನಾಶ ಆಗಬೇಕಂತ ಗಾಂಧಾರಿ ಯಾವಾಗ ಶಾಪ ಹಾಕಿರ್ತಾರೋ ಆ ಶಾಪಕ್ಕೆ ಅನುಕೂಲವಾಗಿ ಋಷಿಗಳ ಶಾಪ ಇವರಿಬ್ಬರ ಮಧ್ಯೆನೇ ಜಗಳ ಆಗುತ್ತೆ, ಸಾತ್ವಿಕಿ ಮತ್ತು ಕೃತವರ್ಮ. ದಾಯಾದಿಗಳೇ ಫಸ್ಟೆಲ್ಲ ಒಟ್ಟಿಗಿರೋ ಅಂಥವ್ರೆ, ನಾರಾಯಣಿ ಸೇನೆಯಲ್ಲಿದ್ದೆ ಅಂಥವ್ರೆ. ಹಿಂಗೆ ಮಾತಿಗೆ ಮಾತು ಹೆಚ್ಚಾಗಿ ಅವೆಲ್ಲ ಇರ್ತಾವಲ್ಲ, ನಮ್ಮ ತಂದೆ ನಿಮ್ಮ ತಂದೆಯನ್ನು ಸಾಯಿಸಿದ್ದಾನೆ, ನಮ್ಮ ತಾತ ನಿಮ್ಮ ತಾತನ ಸಾಯಿಸಿದ್ದಾನೆ, ಇವೆಲ್ಲ ಮಾತು ಬೆಳೆದು ದ್ವೇಷ ಬೆಳೆದುಬಿಟ್ಟು ಸಿಕ್ಕಾಪಟ್ಟೆ ಭಯಂಕರವಾದ ಜಗಳ ಮಾಡ್ಕೊತಾರೆ. ಮಹಾಪರಾಕ್ರಮಿ ಆಗಿರ್ತಾನೆ ಸಾತ್ವಿಕಿ. ಇವರೆಲ್ಲ ಬಲರಾಮ ಕೂಡ ಟ್ರೈ ಮಾಡ್ತಾನೆ ಆ ಯುದ್ಧ ನಿಲ್ಲಿಸೋದಕ್ಕೆ, ಕೃಷ್ಣ ಕೂಡ ಪ್ರಯತ್ನ ಮಾಡ್ತಾನೆ, ಆದರೂ ನಿಲ್ಲಿಸೋದಕ್ಕಾಗೋದಿಲ್ಲ. ಎಲ್ಲ ಒಬ್ರಿಗೊಬ್ಬರು ಹೊಡೆದಾಡ್ಕೊಂಡು ಎಲ್ಲರೂ ಸತ್ತೋಗ್ಬಿಡ್ತಾರೆ. ಅದೊಂದು ದೊಡ್ಡ ಕಥೆ ಇದೆ, ಮುಂಚೆನೇ ಬಂದಿತ್ತು. ಕೃಷ್ಣನಿಗೆ ಜಾಂಬವಂತನ ಮಗಳ ಹೆಸರೇನು, ಜಾಂಬವತಿ ಅಂತ ಇರುತ್ತೆ. ಕೃಷ್ಣ ಮತ್ತು ಜಾಂಬವತಿಗೆ ಹುಟ್ಟಿರೋವನು ಶಂಭುಕ ಅಂತಿರ್ತಾನೆ. ಅವನೇ ಗರ್ಭಿಣಿ ಥರ ವೇಷ ಹಾಕ್ಕೊಂಡು ಋಷಿಗಳಿಗೆ ತಮಾಷೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ದನು ಅವಮಾನ ಮಾಡಿರ್ತಾನೆ. ಹಾಗೆ ಋಷಿಗಳಿಗೆ ಅರ್ಥ ಆಗಿಬಿಟ್ಟಿದ್ದನು ಶಾಪ ಕೊಟ್ಟಿರ್ತಾರೆ, ನೀನು ಹೊಟ್ಟೆಯಲ್ಲಿ ಒಂದು ಮುಸಲಮ್ಮ ಹುಟ್ಟಲಿ ಅಂತ. ಮುಸಲಮ್ ಅಂದರೆ ಒಣಕೆ, ಕಬ್ಬಿಣದ ಒಣಕೆ ಹುಟ್ಟುಬಿಟ್ಟಿರುತ್ತೆ. ಅವರು ಸರಿ ಅಂದ್ಬಿಟ್ಟಿದ್ದೂ ವಸುದೇವನ ಹತ್ರ ತಗೊಂಡು ಹೋಗ್ತಾರೆ, ಕೃಷ್ಣನ ತಂದೆ ಹತ್ರ ಹೋಗಿ ತಗೊಂಡೋಗಿ ಈ ಥರ ಇವರು ತಪ್ಪು ಕೆಲಸ ಮಾಡಿಬಿಟ್ಟಿದ್ದಾರೆ, ಋಷಿಗಳು ಶಾಪ ಇಟ್ಟಿದ್ದಾರೆ, ಇದು ಮುಸ್ಲಮ್ ಅಂತ ಹುಟ್ಟಿದೆ ಅಂತ, ಇದರಿಂದನೇ ನಮ್ಮ ಯದುವಂಶ ನಾಶ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಹೌದು ಅಂದ್ಬಿಟ್ಟಿದ್ದನ್ನು ಕಬ್ಬಿಣ ಥರ ಇರೋದನ್ನು ಚೆನ್ನಾಗಿ ಪುಡಿ ಮಾಡಿಸ್ಬಿಟ್ಟು ಅದನ್ನೆಲ್ಲ ಸಮುದ್ರದಲ್ಲಿ ಬಿಸಾಕಿಬಿಟ್ಟಿರ್ತಾನೆ. ಯಾಕೆ ಅದಿದ್ದರೆ ನಮ್ಮನ್ನು ವಂಶ ನಾಶ ಮಾಡುತ್ತೆ ಅಂದ್ಬಿಟ್ಟಿದ್ದಾನೆ. ಆದರೂ ಕೂಡ ಎಷ್ಟು ಮಾಡ್ತಾರೆ, ಒಂದು ಸಣ್ಣದೊಂದು ಪೀಸು ಎಷ್ಟು ಬಾಣದ ಟಿಪ್ಪಷ್ಟು ಪೀಸ್ ಮಿಕ್ಕೋಗುತ್ತೆ ಲಾಸ್ಟಲ್ಲಿ. ಆ ಸಣ್ಣ ಟಿಪ್ ಏನು ಮಾಡುತ್ತೆ ಬಿಡು ಅಂತೇಳ್ಬಿಟ್ಟು ಉಜ್ಜೋರು ಬಿಟ್ಟು ಸಾಕಾಗ್ಬಿಟ್ಟು ಅದನ್ನು ಹಂಗೆ ಬಿಟ್ಬಿಟ್ಟಿರ್ತಾರೆ. ಆ ಸಣ್ಣ ಬಾಣದ ಪೀಸ್ ಏನು ಸಿಕ್ಕಿತ್ತು ಅದು ಅವನು ಬೇಟೆ ಆಡೋನು, ಅವನು ಕಟ್ಟಿಗೆಗೆ ಮುಂದುಗಡೆ ಚೂಪಾಗಿದೆ ಅಂದ್ಬಿಟ್ಟಿದ್ದನು ಆ ಸಣ್ಣ ಪೀಸ್ ಅದನ್ನೇ ಚುಚ್ಚಿಕೊಂಡು ಅದರಿಂದ ಕೃಷ್ಣನನ್ನು ಸಾಯಿಸ್ತಾನೆ, ಕೃಷ್ಣನ ಹೆಬ್ಬಟ್ಟಿಗೆ. ಆ ಪೌಡ್ರೆಲ್ಲ ಏನು ಸಮುದ್ರದಲ್ಲಿ ಬಿದ್ದಿರುತ್ತೋ ಆವಾಗ ಇವರು ಅಲ್ಲಿ ಹೊಡ್ಕೊಳ್ಳೋವಾಗ ಯಾವುದರ ಮಧ್ಯದಲ್ಲಿ ಹಿಂಗೆ ಮಾತಾಡ್ತಾ ಜಗಳ ಆಗಿತ್ತಲ್ಲ, ಅವ್ರ ಕೈಲೇನು ಅಸ್ತ್ರಗಳೇನು ಇರಲಿಲ್ಲ. ಆವಾಗ ಇವರು ಏನದು ಸಮುದ್ರಕ್ಕೆ ಎಸ್ತಿದ್ರು, ಆ ಸಮುದ್ರದಲ್ಲಿ ಅದು ವಿಚಿತ್ರವಾಗಿ ಅಲ್ಲಿ ಹುಳ್ಳು ಬೆಳೆಯುತ್ತಲ್ಲ, ದರ್ಭ ಅಂಥದ್ದೆಲ್ಲ ಹುಳ್ಳು ಬೆಳೆದಿರುತ್ತಲ್ಲ, ಆ ಹುಳ್ಳು ಅವರು ಪುಡಿ ಮಾಡಿ ಹಾಕಿದ್ರಲ್ಲ ಅದು ಒಣಕೆಯನ್ನು, ಅದೆಲ್ಲ ಐರನ್ ರಾಡ್ಗಳ ಥರ ಆಗಿಬಿಟ್ಟಿರುತ್ತೆ ಆ ಹುಳ್ಳು ಕಿತ್ಕೊಂಡೇ ಹೊಡೆದಾಡ್ಕೊಂಡು ಎಲ್ಲ ನಾಶ ಆಗಿಬಿಡ್ತಾರೆ. ಆ ಥರ ನಾಶ ಆಗುತ್ತೆ. ಸಾತ್ವಿಕಿದು ತುಂಬ ಪರಾಕ್ರಮಿ ಆಗಿರ್ತಾನೆ, ಮಹಾರಥಿ ಆಗಿರ್ತಾನೆ. ಅವ್ರ ಜನ್ಮ ಕೂಡ ಆಗಿದೆ. ಮತ್ತು ಮಹಾವೀರ್ಯರಾಗಿಯೂ ಇದ್ದರು. ಉಗ್ರ ತಪಸ್ವಿಯಾದ ಭರದ್ವಾಜನ ದಿವ್ಯ ರೇತಸ್ಸು ದ್ರೋಣಿಯಲ್ಲಿ, ಪರ್ವತದ ಗುಹೆ ಅಥವಾ ಒಂದು ಪಾತ್ರೆಯಲ್ಲಿ, ದ್ರೋಣಿ ಅಂದರೆ ಬಿದ್ದು ಅದು ಭರದ್ವಾಜ ಋಷಿಗೆ ಬಿದ್ದು ಅದು ಅಲ್ಲಿಯೇ ಅಭಿವೃದ್ಧಿ ಹೊಂದಿ ಶಿಶುವಾಗಿ ಬೆಳೆಯಿತು. ದ್ರೋಣಿಯಲ್ಲಿ ಹುಟ್ಟಿದ ಆ ಮಗುವಿಗೆ ದ್ರೋಣನೆಂದು ಹೆಸರಾಯಿತು. ದ್ರೋಣಾಚಾರ್ಯ ಹುಟ್ಟಿದ್ದು ಡೆಹ್ರಾಡೂನ್, ಉತ್ತರಾಖಂಡಲ್ಲಿ ಡೆಹ್ರಾಡೂನ್ ಇದೆ ಅಲ್ಲ, ಅಲ್ಲಿ ದ್ರೋಣಾಚಾರ್ಯ, ಅವನ ಹೆಸರಲ್ಲೇ ಅದು ದ್ರೋಣ, ಆ ಹೆಸರಲ್ಲೇ ಇರೋದು. ದೂನ್ ಅಂತಾರೆ ಅದನ್ನು, ಡೆಹ್ರಾಡೂನ್ ಅಂತ. ದ್ರೋಣಾಚಾರ್ಯ ಹುಟ್ಟಿದ್ದು ಅಲ್ಲೇ ಅಂತಾರೆ. ಅವನು ಕೂಡ ಹಿಂಗೆ, ಅದಕ್ಕೆ ಎನ್ ಟಿ ರಾಮವ್ರದ್ದು ಒಂದು ಡೈಲಾಗ್ ಇದೆ ಅಲ್ಲ, ಕುಲಮು ಅಂದ್ಬಿಟ್ಟು ಅದು. ಮತ್ತು ಯಾರ್ಯಾರ ಜನ್ಮ ನೋಡು, ಸತ್ಯ ಮತ್ಸ್ಯಗಂಧಿ ಹಿಂಗ್ಬಿಟ್ಲು, ಮೀನಿಗೂ ಒಬ್ಬ ರಾಜನಿಗೆ, ಆ ದ್ರೋಣಾಚಾರ್ಯ ಗುಹೆಯಲ್ಲಿ ಹುಟ್ಟಿದ್ದಾನೆ. ನೀವೆಲ್ಲ ಕುಲದ ಬಗ್ಗೆ ಏನು ಮಾತಾಡ್ತಾರೆ, ತುಂಬ ಚೆನ್ನಾಗಿದೆ ಆ ಡೈಲಾಗ್. ಮತ್ತು ಸೃಷ್ಟಿಯ ಮೂಲ ನೋಡಿದ್ರೆ ಏನಿದೆ, ಒಂದೇ ಸೋರ್ಸು, ಅಂಡದಿಂದ ಒಂದು ಮೊಟ್ಟೆಯಿಂದ ಎಲ್ಲ ಉತ್ಪತ್ತಿ ಆಗಿರೋ ಸೋರ್ಸು, ಒಂದೇ ಸೋರ್ಸಿಂದ ಹೊರಗಡೆ ಬಂದು ಜಾತಿ ಮತ ಭೇದಗಳಿಂದ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಲ್ಲ ಅಂತ ಎಷ್ಟು ಅಜ್ಞಾನದಿಂದ ನಾವು ಜೀವನ ನಡೆಸ್ತಾ ಇರ್ತೀವಿ. ಯಾವುದೇ ಪ್ರಕಾರದಂಥ ಭೇದ ಇಲ್ಲ, ಅಷ್ಟೇ ವ್ಯಾವಹಾರಿಕ ಭೇದ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲದರಲ್ಲೂ. ಅಷ್ಟು ಬಿಟ್ಟರೆ ಇನ್ನು ಒಳಗಡೆ ಎಲ್ಲರೂ ಒಂದೇ ಸ್ವರೂಪ ಅಂತ ತಿಳ್ಕೋಬೇಕು. ದ್ರೋಣಿಯಲ್ಲಿ ಹುಟ್ಟಿರೋ ಮಗುವಿಗೆ ದ್ರೋಣನೆಂದು ಹೆಸರಾಯಿತು. ಮತ್ತೊಂದು ಸಮಯದಲ್ಲಿ ಮಹರ್ಷಿಯಾದ ಗೌತಮನ ಗೌತಮನಿಗೆ ರೇತಸ್ಸು ಜೊಂಡು ಹುಲ್ಲಿನ ಪೊದೆಯಲ್ಲಿ ಬಿದ್ದು ಅದರಿಂದ ಒಂದು ಗಂಡು ಮಗುವು ಮತ್ತು ಒಂದು ಹೆಣ್ಣು ಮಗುವು ಹುಟ್ಟಿತು. ಗಂಡು ಮಗುವಿಗೆ ಕೃಪನೆಂದು, ಹೆಣ್ಣು ಮಗುವಿಗೆ ಕೃಪಿ ಎಂದು ಹೆಸರಿಡಲಾಯಿತು.
ಇವ್ರ ಜನ್ಮಗಳೆಲ್ಲ ಹಂಗೆ ಆಗಿದ್ದೆಲ್ಲ ವಿಚಿತ್ರವಾದ ಜನ್ಮಗಳು. ಒಂದು ಉಳ್ಳಲ್ಲಿ ಹುಟ್ಟಿದ್ದಾನೆ, ಒಬ್ಬನು ಗುಹೆಯಲ್ಲಿ ಹುಟ್ಟಿದ್ದಾನೆ, ಒಬ್ಬನು ಟೆಸ್ಟು ಬೇಬಿ ದುರ್ಯೋಧನ. ವಿಚಿತ್ರವಾಗಿ ಇವರೆಲ್ಲ. ಕೃಪಿ ಅಂತ ಹೆಸರು. ಮತ್ತು ಪ್ರಾಪ್ತ ವಯಸ್ಕಳಾದ ಕೃಪಿಯನ್ನು ದ್ರೋಣಾಚಾರ್ಯರು ಮದುವೆ ಆಗ್ತಾರೆ. ಕೃಪನು ಮಹಾಬಲಶಾಲಿ ಎನಿಸ್ಕೊಂಡಿರ್ತಾನೆ ಕೃಪಾಚಾರ್ಯ. ಧನುರ್ವಿದ್ಯೆಯಲ್ಲಿ ಪ್ರವೀಣನಾದನು. ಕೃಪಿ ದ್ರೋಣಾಚಾರ್ಯರ ವಿವಾಹದ ಫಲರೂಪವಾಗಿ ಅಶ್ವತ್ಥಾಮನು ಜನಿಸಿದನು. ಸಾಕ್ಷಾತ್ ಯಜ್ಞೇಶ್ವರನಂತೆಯೇ ತೇಜಪುಂಜಯುಕ್ತನಾಗಿದ್ದ ದೃಷ್ಟದ್ಯುಮ್ನನು ದೃಪದ ರಾಜನು ಯಜ್ಞ ಮಾಡುತ್ತಿದ್ದ ಸಮಯದಲ್ಲಿ ಯಜ್ಞೇಶ್ವರನ ಮಧ್ಯದಿಂದ ಹುಟ್ಟಿದನು. ದ್ರೋಣರನ್ನು ವಿನಾಶ ಮಾಡುವ ಸಲುವಾಗಿ ಅವನು ಹುಟ್ಟುವಾಗಲೇ ಧನುಷ್ಪಾಣಿಯಾಗಿಯೇ ಹುಟ್ಟಿದನು. ಇದೊಂದು ದೊಡ್ಡ ಸ್ಟೋರಿ ಇದೆ. ದೃಪದ ಮತ್ತು ಅಶ್ವತ್ಥಾಮ ಇಬ್ಬರು ಫ್ರೆಂಡ್ಸು. ಒಂದೇ ಗುರುಕುಲದಲ್ಲಿ ಓದ್ಕೊಂಡಿರ್ತಾರೆ ಮತ್ತು ಅವನು ರಾಜ ಮಗ ಏನಿದ್ರು. ಆ ಓದೋ ಸಮಯದಲ್ಲಿ ದ್ರೋಣಾಚಾರ್ಯ ತುಂಬ ಶಾರ್ಪ್ ಇರ್ತಾನೆ, ಮಹಾಮೇಧಾವಿ ಆಗಿರ್ತಾನೆ. ಅದು ಸ್ವಲ್ಪ ಈಗೋ ಹರ್ಟ್ ಆಗಿರುತ್ತೆ. ಅಸೂಯೆ ಬುದ್ಧಿ ನಮ್ಮೆಲ್ಲರಿಗೂ ಇದ್ದರೆ, ನಮಗಿಂತ ಇನ್ನೊಬ್ಬನು ಚೆನ್ನಾಗಿ ಉದ್ಧಾರ ಆಗ್ತಿದ್ದಾನೆ, ಮುಂದೆ ಹೋಗ್ತಿದ್ದಾನೆ ಅಂದರೆ ಅವನ ಮೇಲೆ ಆಟೋಮೆಟಿಕ್ಕಾಗಿ ದ್ವೇಷ ಬಂದುಬಿಟ್ಟಿರುತ್ತೆ. ಆ ದೃಪದ ರಾಜನಿಗೆ ಹೊಟ್ಟೆ ಒಳಗಡೆ ಇತ್ತು ದ್ರೋಣಾಚಾರ್ಯನ ಟಾಪರ್ ಆಗಿದ್ದಾನೆ ಅಂದ್ಬಿಟ್ಟು. ಆಗ ಫ್ರೆಂಡ್ಸ್ ಥರನೇ ಏನು ಹೊರಗಡೆ ಹೇಳಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲ ಬೆಳೆದಿದ್ದಾರೆ. ಇನ್ನು ಹೊರಗಡೆ ಬಂದ ಮೇಲೆ ಇನ್ನು ಅವನು ರಾಜನೇ ಆಗಿದ್ದಾನೆ. ಈ ಕಡೆ ದ್ರೋಣಾಚಾರ್ಯ ನೋಡಿದ್ರೆ ಆಗಿನ ಬ್ರಾಹ್ಮಣರು ಹೆಚ್ಚು ಪರಿಗ್ರಹ ಮಾಡ್ತಿರ್ಲಿಲ್ಲ. 2 ಹೊತ್ತು ಊಟಕ್ಕಿಂತ ಹೆಚ್ಚು ಪರಿಗ್ರಹ ಮಾಡ್ತಿರ್ಲಿಲ್ಲ. ಆಗ ದೋಷ ಅಂತ ಹೆಚ್ಚು ಇಟ್ಕೊತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಬಡತನ ಇರುತ್ತೆ. ಅಶ್ವತ್ಥಾಮನಿಗೆ ಹಾಲು ಕುಡಿಸೋದಕ್ಕೂ ರೊಕ್ಕ ಇರೋದಿಲ್ಲ. ಸ್ವಲ್ಪ ದಿವಸ ಮೇಕೆ ಹಾಲು ಕುಡಿಸ್ತಾರೆ. ಆದರೂ ಅದು ಆಗ ಸಾಮರ್ಥ್ಯ ಇಲ್ಲ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ನೀರಲ್ಲಿ ಕಲಸಿಬಿಟ್ಟು ಅದನ್ನು ಕುಡಿಸ್ತಾರೆ ಅಶ್ವತ್ಥಾಮನಿಗೆ. ಆವಾಗ ಈ ಕೃಪಿ ಅಶ್ವತ್ಥಾಮನ ಹೆಂಡತಿ, ನಿನ್ನ ಫ್ರೆಂಡು ಧ್ರುವ ಇದ್ದಾನಲ್ಲ, ಅವನ ಹತ್ರ ಹೋಗಿ ಬ್ರಾಹ್ಮಣರಿಗೆ ಅಧಿಕಾರ ಇದೆ, ದಾನ ಭಿಕ್ಷೆ ಬೇಡೋ ಅಧಿಕಾರ ಇದೆ ಬ್ರಾಹ್ಮಣರಿಗೆ, ಹೋಗಿ ಅಲ್ಲಿ ಒಂದು ಹಸುವನ್ನು ದಾನದಲ್ಲಿ ತೊಗೊಂಬರ್ಬೋದಲ್ಲ, ಈ ಮಗುಗೆ ಹಾಲೇ ಇಲ್ಲ, ಆ ಮಗು ಸಲುವಾಗಿ ಆದರೂ ತಗೊಳ್ಳೋಣ ಅಂತ. ಸರಿ ಅಂತ ನನ್ನ ಮಿತ್ರನೇ ಎಲ್ಲ ಇಲ್ಲ ಅನ್ನೋದಿಲ್ಲ ಅಂದ್ಬಿಟ್ಟು ಸರಿ ಅಂತ ಹೋಗ್ತಾನೆ. ಮತ್ತು ಬಡತನದಲ್ಲಿದ್ದವ್ರು ಇನ್ನು ಡ್ರೆಸ್ಸು ಗಿಸ್ಸು ಎಲ್ಲ ಹಂಗೆ ಇರುತ್ತೆ, ವಿಚಿತ್ರವಾಗಿರುತ್ತೆ. ಮೊದಲೇ ಗಡ್ಡ ಎಲ್ಲ ಇರುತ್ತೆ ಬ್ರಾಹ್ಮಣರಂದರೆ, ತಪಸ್ವಿಗಳಂದರೆ. ಇನ್ನು ಅಂಥವನು ನನ್ನ ಸಮಾನವಾದ ಫ್ರೆಂಡು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ದ್ರೌಪದಿನಿಗೆ. ನೀನು ಯಾರೋ ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟು ಅಷ್ಟು ಎಲ್ಲರ ರಾಜರ ಮಧ್ಯದಲ್ಲಿ ಅವಮಾನ ಮಾಡಿರ್ತಾನೆ. ಆ ಇನ್ಸಲ್ಟು ದ್ರೋಣಾಚಾರ್ಯನಿಗೆ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟಿದ್ದಾನೆ. ಅದೇ ಡಿಸಪಾಯಿಂಟ್ ಆಗಿಬಿಟ್ಟು ನಡ್ಕೊಂಡು ಬರ್ತಾಯಿದ್ರೆ ಇನ್ನು ಕೃಪಿ ಅವ್ರ ಭಾವನೇ ಕೃಪಾಚಾರ್ಯನ ಭೇಟಿ ಆಗಬೇಕಂತ ಅಲ್ಲೇ ಕುರುಕ್ಷೇತ್ರದ ಕಡೆ ನಡ್ಕೊಂಬರ್ತಾಯಿದ್ರೆ ದಾರಿನಲ್ಲಿ ಅಲ್ಲಿ ಪಾಂಡವರು ಕೌರವರು ಆಟ ಆಡ್ತಾಯಿದ್ರೆ ಅವರು ಒಂದು ಬಾವಿಯಲ್ಲಿ ಬಿದ್ದೋಗ್ಬಿಡುತ್ತೆ. ಆ ಬಾವಿಯಲ್ಲಿ ಬಿದ್ದೋಗ್ಬಿಟ್ರೆಗನ ಅಲ್ಲಿ ಕಡ್ಡಿಗಳಿಂದನೇ ಒಂದೊಂದು ಕಡ್ಡಿ ಕೆಳಗಡೆ ಹಾಕಿ, ಆ ಕಡ್ಡಿ ಹಿಂದ್ಗಡೆ ಇನ್ನೊಂದು ಕಡ್ಡಿ ಹಾಕಿ ಅದನ್ನೇ ಹಗ್ಗ ಥರ ಮಾಡಿ ಆ ಬಾಲನ್ನು ಹೊರಗಡೆ ತೆಗಿತಾನೆ. ಇದು ಈ ಟ್ಯಾಲೆಂಟ್ ನೋಡಿಬಿಟ್ಟಿದ್ದನ್ನು ಅವ್ರು ಓಡೋಗ್ಬಿಟ್ಟಿದ್ದನ್ನು ಭೀಷ್ಮನಿಗೆ ಕೃಪಾಚಾರ್ಯವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಂಥ ತುಂಬ ಯಾರೋ ಮಹಾ ಧನುರ್ಧಾರಿ ಬಂದಿದ್ದಾನೆ ಹಾಗೆ ಹೀಗೆ ಅಂತ. ಅವರು ಅಲ್ಲಿ ಆಚಾರ್ಯರು ಹೌದು ತುಂಬ ವಿದ್ಯೆ ಇದೆ ಇವ್ರ ಹತ್ರ ಅಂದ್ಬಿಟ್ಟಿದ್ದು, ನೀವು ನಮ್ಮ ಮಕ್ಕಳಿಗೆ ನೀವೇ ನಮ್ಮ ಆಚಾರ್ಯರಾಗಬೇಕು ಅಂದ್ಬಿಟ್ಟಿದ್ದು. ನನಗೆಲ್ಲ ಆಚಾರ್ಯ ಪೋಸ್ಟ್ ಸಿಗುತ್ತೆ. ಆಚಾರ್ಯ ಪೋಸ್ಟ್ ಸಿಕ್ಕಿದ ಮೇಲೆ ಎಲ್ಲರಿಗೂ ಕೋರ್ಸ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಕೋರ್ಸ್ ಕಂಪ್ಲೀಟ್ ಆದಮೇಲೆ ಶಿಷ್ಯನಾದವನೇ ಕೇಳಬೇಕು, ಗುರುಗಳೇ ಗುರುದಕ್ಷಿಣೆ ಏನು ಕೊಡಲಿ ಅಂತ ಶಿಷ್ಯನೇ ಹೋಗಿ ಕೇಳಬೇಕು. ಅವೇನು ಎಲ್ಲ ಮರ್ಯಾದೆಗಳೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಸ್ವಲ್ಪ ಉತ್ತರ ಭಾರತದಲ್ಲಿರುತ್ತೆ. ಗುರುಗಳ ಹತ್ರ ಅಟ್ಲೀಸ್ಟು ಈ ಶಾಸ್ತ್ರ ತಿಳಿದಿರೋರಾದರೂ ಗುರುಗಳ ಹತ್ರದಿಂದ ಬಿಟ್ಟು ಹೊರಗಡೆ ಹೋದಾಗ ಆಜ್ಞೆ ತಗೊಂಡೆ, ಪರ್ಮಿಷನ್ ತಗೊಂಡೇ ಹೊರಗಡೆ ಹೋಗಬೇಕು. ಅವನದೇ ಕಲ್ಯಾಣ ಆಗುತ್ತೆ. ನೋ ಕಾಲ್ ನೋ ಶೋ, ಏನು ಹೇಳ್ದಿರ ಹೋಗ್ದಿರ ಹಂಗೆ ಬಿಟ್ಟು ಹೋಗ್ಬಿಟ್ರೆಗನ ಅವನು ಎಲ್ಲೂ ಉದ್ಧಾರ ಆಗೋದಿಲ್ಲ. ಅದಂಥ ಪದ್ಧತಿ ಇರುತ್ತೆ. ವಿದ್ಯೆಯನ್ನು ಹೊಂದಿದ ಮೇಲೆ ಅವರು ಗುರುಗಳ ಪೂರ್ತಿ ಅನುಮತಿಯನ್ನು ಹೊಂದಿ ಹೊರಗಡೆ ಬರಬೇಕು. ನಮ್ಮ ಸ್ವಾರ್ಥ ನಾವು ಪೂರ್ತಿ ಹೋದ ಮೇಲೆ ಮತ್ತೆ ಇಲ್ಲೇ ಇದ್ರೆಗನ ಗುರುಗಳು ಮತ್ತೆ ನಮ್ಮನ್ನು ಏನಾದರೂ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ಗುರುಗಳು ಹೇಳಿದ್ರೆ ತಪ್ಸ್ಕೊಂಬಂದ್ಬಿಡೋದು, ಅವೆಲ್ಲ ಅತಿ ಬುದ್ಧಿವಂತಿಕೆಲ್ಲ ತೋರಿಸ್ಬಾರ್ದು ವಿದ್ಯೆಯಲ್ಲಿ. ಅದು ವಿದ್ಯೆ ಫಲೀಭೂತವಾಗೋದಿಲ್ಲ. ಅಲ್ಲಿ ಗುರುಗಳೇನು ಬಂಧನದಲ್ಲೇನು ಇಟ್ಕೊಳ್ಳೋದಿಲ್ಲ. ಬಟ್ ಗುರುಗಳ ಗುರುದಕ್ಷಿಣೆ ಏನಂತ ಒಂದು ಸತಿ ಕೇಳಬೇಕು ಶಿಷ್ಯನಾದವನು. ಆವಾಗ ಗುರುಗಳು ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡ್ಕೊತ ಹೋಗ್ತಾ ಇರಬೇಕು. ಆವಾಗ ಇವರೆಲ್ಲರ ಬಂದು ವಿದ್ಯೆ ಎಲ್ಲ ಆದಮೇಲೆ ಕರ್ಣ, ದುರ್ಯೋಧನ, ಪಾಂಡವರೆಲ್ಲರೂ ಗುರುಗಳೇ ಏನು ಗುರುದಕ್ಷಿಣೆ ಅಂತ ಅಂತಾರೆ.
ನಂದೇನಿಲ್ಲಪ್ಪ, ನನಗೆ ಈ ದೃಪದ ಅನ್ನೋನು ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ದಾನೆ, ಅವನನ್ನು ಕಟ್ಟಿ ಹಾಕಿ ತಗೊಂಡು ಬನ್ನಿ ಅಂತ ಕಳಿಸ್ತಾರೆ. ದೃಪದ ಆ ರಾಜ್ಯದಲ್ಲಿ, ಪಾಂಚಾಲ ರಾಜ್ಯದಲ್ಲಿ ಸಾಮಾನ್ಯ ವೀರರಿರೋದಿಲ್ಲ. ಲಾಸ್ಟ್ ಯುದ್ಧದಲ್ಲಿ ಗೊತ್ತಾಗುತ್ತೆ, ಎಲ್ಲ ಮಹಾರಥಿಗಳೇ ಒಂದು 20 ಜನ ಮಹಾರಥಿಗಳಿರ್ತಾರೆ. ಅಂಥ ಮಹಾ ಯೋಧರಿರ್ತಾರೆ ಪಾಂಚಾಲ ದೇಶದಲ್ಲಿ. ಏನು ಫಸ್ಟು ಜೋಶಲ್ಲಿ ದುರ್ಯೋಧನ, ಕರ್ಣ ಎಲ್ಲ ಹೋಗ್ಬಿಟ್ಟಿದ್ದನು, ಫುಲ್ಲು ಜೋಶಲ್ಲಿ ಹೋಗ್ಬಿಟ್ಟು ದೃಪದ ರಾಜನ್ನ ಕಟ್ಟಾಕ್ಬಿಟ್ಟು ತಗೊಂಡು ಬರ್ತೀನಿ ಅಂತ ಹೋಗ್ತಾರೆ. ಅರ್ಜುನ ಸೈಲೆಂಟಾಗಿರ್ತಾನೆ. ಎಲ್ಲರೂ ಹೋಗ್ತಾರೆ. ಇಷ್ಟು ಜನ ಹೋದರೂ ಕೂಡ ಪಾಂಚಾಲ ದೇಶದವ್ರು ಎಲ್ಲರನ್ನೂ ಹೊಡೆದು ಕೈ ಕಾಲು ರಕ್ತಗಳು ಗಾಯ ಮಾಡಿಸಿ ಹೊಡೆದು ಓಡಿಸಿರ್ತಾರೆ. ಇವರನ್ನು ಓಡಿ ಬಂದಿರ್ತಾರೆ. ಅಲ್ಲಿ ಅವ್ರ ಕೈಯಲ್ಲಿ ಒದೆಗಳು ತಿಂದು ಕರ್ಣ ಕೂಡ ಸೋತೋಗಿ ಓಡಿ ಬಂದಿರ್ತಾನೆ. ಆವಾಗ ದ್ರೋಣಾಚಾರ್ಯರು, ಅರ್ಜುನ ಇದು ನಿನ್ನಿಂದನೇ ಆಗುತ್ತೆ ಹೋಗಂದಾಗ, ಅರ್ಜುನ ಅಷ್ಟೂ ಜನ ಮಹಾರಥಿರನ್ನು ಒಬ್ಬನೇ ಸೋಲಿಸಿ ದೃಪದನ್ನು ಕಟ್ಟಾಕಿಬಿಟ್ಟು ದ್ರೋಣಾಚಾರ್ಯನ ಕಾಲು ಮುಂದೆ ಬಿಸಾಕಿರ್ತಾನೆ. ಬಿಸಾಕಿದ ಮೇಲೆ, ಆವತ್ತು ನಾನು ಒಂದು ಹಸುವನ್ನು ದಾನ ಮಾಡೋಕ್ಕೆ ಬಂದಿದ್ದೆ, ಎಷ್ಟು ಅವಮಾನ ಮಾಡಿದೆ ನೀನು, ಇಡೀ ರಾಜ್ಯ ನನ್ನ ಕಾಲದ ಕೆಳಗಡೆ ಇದೆ. ಇದು ನಾನು ನಿನ್ನ ಥರ ದುಷ್ಟ ಅಲ್ಲ, ನಾನು ಕೇವಲ ನಿನಗೆ ಬುದ್ಧಿ ಕಳಿಸಬೇಕು ಅನ್ನೋ ಒಂದು ಉದ್ದೇಶನೇ ಇತ್ತು. ಆದ್ದರಿಂದ ನಾನು ನಿನ್ನನ್ನು ಕೊಲ್ಲಬೇಕು, ನಿನ್ನ ಮೇಲೆ ದ್ವೇಷ ಇಲ್ಲ, ನಾನು ಈಗಲೂ ನನ್ನ ಮಿತ್ರತಾನೇ ನಾನು ನಿರೂಪಣೆ ಮಾಡ್ಕೊತೀನಿ. ಆವತ್ತು ನೀನು ಎಲ್ಲ ಸಾಮರ್ಥ್ಯದ್ದು ಒಂದು ಹಸು ಕೊಡೋಕ್ಕಾಗಲಿಲ್ಲ. ಇವತ್ತು ನೀನು ಇಡೀ ರಾಜ್ಯನೇ ನನ್ನ ಕಾಲು ಕೆಳಗಡೆ ಇದೆ. ನಾನು ಅದಕ್ಕೆ ಹೋಗಲಿ ಅಂತ ನಿನಗೆ ಅರ್ಧ ರಾಜ್ಯ ತೊಗೊಂಡು ಇನ್ನೊಂದು ಅರ್ಧ ರಾಜ್ಯ ನಿನಗೆ ವಾಪಸ್ ಕೊಟ್ಬಿಡ್ತೀನಿ, ಹೋಗಿ ಬದುಕೋಗಂತ ಭಿಕ್ಷೆ ಹೇಳ್ಕೊಟ್ಬಿಡ್ತಾನೆ. ಕ್ಷತ್ರಿಯರಿಗೆ ದೊಡ್ಡ ಅವಮಾನ ಅಲ್ಲ, ಈಗೂ ಪ್ರಾಬ್ಲಮ್ ಇರುತ್ತೆ. ಅವರು ಸತ್ತೋಗ್ಬಿಟ್ರು ಕೂಡ ಪರವಾಗಿಲ್ಲ, ಆ ಸೋಲನ್ನು ಅವಮಾನನ ತಡೆಯೋದಕ್ಕಾಗೋದಿಲ್ಲ. ದೃಪದ ಪರವಾಗಿಲ್ಲ, ಒಳ್ಳೆಯ ಗುಣ ನೋಡಬೇಕಾಗಿತ್ತು ದ್ರೋಣಾಚಾರ್ಯದಲ್ಲಿ. ದೃಪಂದೇ ತಪ್ಪಿತ್ತು. ಮತ್ತು ಭಯಂಕರವಾಗಿ ಅವನು ಮಹಾ ಈಗೋ ಪ್ರಾಬ್ಲಮ್ ಇರೋವನು ತಪಸ್ಸು ಮಾಡಿಬಿಟ್ಟಿದ್ದನು. ಏನಾದರೂ ಮಾಡಿ ನಾನು ದ್ರೋಣನ ಕೊಲ್ಲೋ ಅಂಥ ಪುತ್ರನನ್ನು ಹೊಂದಬೇಕಂದ್ಬಿಟ್ಟು ದೊಡ್ಡ ಯಾಗ ಮಾಡ್ತಾನೆ. ಆ ಯಾಗದಲ್ಲಿ ಪಾಂಚಾಲಿ ಕೂಡ ಹುಡ್ತಾಳೆ, ದೃಷ್ಟದ್ಯುಮ್ನ ಅವನು ಹುಡ್ತಾನೆ. ಹುಟ್ಟು ಇನ್ನು ಅವನ ಕೆಲಸ ಮೇಯ್ನು ದ್ರೋಣಾಚಾರ್ಯನ ಕೊಲ್ಲೋದಕ್ಕೆ ಅವನನ್ನು ಹುಟ್ಟಿಸಿರೋದು ಅಂದ್ಬಿಟ್ಟು. ಆ ಥರ ದೃಷ್ಟದ್ಯುಮ್ನ ಇವರೆಲ್ಲ ಈಗ ಜನ್ಮ ತಗೊಂಬಿಟ್ಟಿದ್ದಾರೆ. ಅವನು ದ್ರೋಣರನ್ನು ವಿನಾಶ ಮಾಡುವ ಸಲುವಾಗಿ ಅವನು ಹುಟ್ಟುವಾಗಲೇ ಧನುಷ್ಪಾಣಿಯಾಗಿ ಹುಟ್ಟಿದ್ದಾನೆ. ಕೈಯಲ್ಲಿ ಧನುಷ್ಪಾಣಿ ಅದು ಇಟ್ಕೊಂಡೇ ಜನ್ಮ ತಗೊಂಡಂತೆ ಅವನು ಯಜ್ಞದಿಂದ. ತೇಜಸ್ವಿನಿಯಾದ ಶುಭಾಂಗಿನಿಯಾದ ಕೃಷ್ಣೆಯು ಜ್ವಾಜ್ವಲ್ಯಮಾನವಾದ ಶರೀರದಿಂದಲೂ ನಯನ ಮನೋಹರವಾದ ರೂಪಿನಿಂದಲೂ ಕೂಡಿದವಳಾಗಿ ದೃಷ್ಟದ್ಯುಮ್ನನ್ನು ಹುಟ್ಟಿದ ಯಜ್ಞವೇದಿಕೆಯಿಂದಲೇ ಹುಟ್ಟಿದಳು. ಯಾರು? ದ್ರೌಪದಿ ಹುಟ್ಟಿರ್ತಾಳೆ. ಮತ್ತು ಪ್ರಹ್ಲಾದನ ಶಿಷ್ಯನಾದ ನಗ್ನಜಿತ್ ಎಂಬ ಅಸುರ ಒಬ್ಬ ಇರ್ತಾನೆ. ಅಸುರ ನಗ್ನಜಿತ್ ಅಂತ ಪ್ರಹ್ಲಾದನ ಶಿಷ್ಯ. ಅವನು ಮನುಷ್ಯ ಲೋಕದಲ್ಲಿ ಸುಬಲನೆಂಬ ರಾಜನಾಗಿ ಹುಟ್ಟಿದನು. ಆ ಸುಬಲ ಯಾರೂ ಅಲ್ಲ, ಶಕುನಿ ಅವರ ತಂದೆ ಸುಬಲ. ರಾಕ್ಷಸನೇ ಸುಬಲ ರಾಜನಾಗಿ ಆಫ್ಘಾನಿಸ್ತಾನಲ್ಲಿ ಗಾಂಧಾರ ದೇಶದಲ್ಲಿ ಸುಬಲ ರಾಜನಾಗಿ ಹುಟ್ಟಿದನು. ದೇವತೆಗಳ ಶಾಪದಿಂದಾಗಿ ಅವನ ಮಗನು ಧರ್ಮನಾಶಕನಾದನು. ಅವನೇ ಗಾಂಧಾರ ರಾಜನಾದ ಶಕುನಿಯು. ಆ ಸುಬಲನಿಗೆ ಈ ಶಕುನಿ ಹುಡ್ತಾನೆ. ಸುಬಲನಿಗೆ ಗಾಂಧಾರಿ ಎಂಬ ಮಗಳು ಹುಟ್ಟಿದಳು. ಶಕುನಿ ಗಾಂಧಾರಿಯರಿಬ್ಬರು ಅರ್ಥಶಾಸ್ತ್ರದಲ್ಲಿ ಬಹಳ ನಿಪುಣರಾಗಿದ್ದರು. ಆ ಗಾಂಧಾರಿಯ ಮುಂದೆ ದುರ್ಯೋಧನನಿಗೂ ಮತ್ತು ಅವನ 99 ಮಂದಿ ತಮ್ಮಂದಿರಿಗೂ ತಾಯಿಯಾದಳು ಗಾಂಧಾರಿ. ವಿಚಿತ್ರ ವೀರ್ಯನ ಪತ್ನಿಯಾದ ಅಂಬಿಕೆಯಲ್ಲಿ ಕೃಷ್ಣ ದ್ವೈಪಾಯನರು ಅನುಗ್ರಹದಿಂದ ಧೃತರಾಷ್ಟ್ರನು ಹುಟ್ಟಿದನು. ಮತ್ತು ಅಂಬಾಲಿಕೆಯಲ್ಲಿ ಮಹಾಬಲನಾದ ಪಾಂಡುರಾಜ ಹುಟ್ಟಿದನು. ಮತ್ತು ಧರ್ಮಾರ್ಥ ಕುಶಲನು, ಧೀಮಂತನು, ಮೇಧಾವಿಯೂ ಪಾಪರಹಿತನೂ ಆದ ವಿದುರನು ಕೃಷ್ಣ ದ್ವೈಪಾಯನರ ಅನುಗ್ರಹದಿಂದ ಶೂದ್ರ ಯುವತಿಯಲ್ಲಿ ಹುಟ್ಟಿದನು. ವಿದುರ ಶೂದ್ರ ದಾಸಿಯನ್ನು ಕಲಿಸ್ಬಿಟ್ಟಿರ್ತಾಳೆ ಹೆದರ್ಕೊಂಡ್ಬಿಟ್ಟು ವ್ಯಾಸರ ಹತ್ರಕ್ಕೆ. ಆದ್ದರಿಂದ ವಿದುರ ಹುಟ್ಟಿರ್ತಾನೆ. ಪಾಂಡುವಿನ 2 ಪತ್ನಿಯರಲ್ಲಿ ದೇವತೆಗಳಿಗೆ ಸಮಾನರಾದ 5 ಪುತ್ರರು ಜನ್ಮ ತಗೊತಾರೆ. 5ರಲ್ಲಿ ಜ್ಯೇಷ್ಠನೇ ಸರ್ವಗುಣ ಸಂಪನ್ನನಾದ ಯುಧಿಷ್ಠಿರನು ಫಿಸಿಕಲ್ ಬಲದಲ್ಲಿ ಕಂಪೇರ್ ಮಾಡಿದ್ರೆಗನ ಅರ್ಜುನ ಭೀಮ ತುಂಬ ಬಲವಂತರಾಗಿರ್ತಾರೆ. ಧರ್ಮದ ವಿಷಯದಲ್ಲಿ ತುಂಬ ಬಲವಂತವಾದವನು ಯುಧಿಷ್ಠಿರನೇ.
ಅದು ಮಹಾಭಾರತ ಓದೋರು ಗೊತ್ತಾಗುತ್ತೆ ಯುಧಿಷ್ಠಿರ ಅಂದರೆ ಎಷ್ಟು ಪವರ್ಫುಲ್ಲು ಅಂದ್ಬಿಟ್ಟು. ಯಕ್ಷ ಪ್ರಶ್ನೆಯಲ್ಲಿ ಇವರೆಲ್ಲ ಮಹಾವೀರರು, ಅರ್ಜುನ, ಭೀಮ ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ ಅಲ್ಲಿ. ಅವ್ರನ್ನೂ ಕೂಡ ಬದುಕಿಸುವಷ್ಟು ಸಾಮರ್ಥ್ಯ ಧರ್ಮರಾಜನ ಹೋಗಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಅದನ್ನು ಬದುಕಿಸಿರ್ತಾನೆ. ಶಾಪಗ್ರಸ್ತವಾದ ಹಾವುಗಳು ಕೂಡ ಧರ್ಮರಾಜನ ಹೆಸರು ಹೇಳಿದ ತಕ್ಷಣವೇ ಭೀಮನನ್ನು ಕೂಡ ಬಿಟ್ಬಿಟ್ಟಿರ್ತಾವೆ. ಅಷ್ಟು ಕೀರ್ತಿ ಇರುತ್ತೆ. ಅಂದರೆ ಧರ್ಮನ ಹೆಚ್ಚು ಆಚರಣೆ ಮಾಡ್ತಾಯಿರ್ತಾನೆ ಧರ್ಮರಾಜ. ಆ ಮಾದರಿ ಎರಡನೇ ಸವತಿಯ ಮಕ್ಕಳಾದರೂ ಕೂಡ ಯಾವತ್ತೂ ಭೇದ ಭಾವದಿಂದ ನಕುಲದ ಸಹದೇವರನ್ನ ನೋಡಿರಲಿ. ಎಲ್ಲ ನನ್ನ ಸ್ವಂತ ತಮ್ಮಂದಿರ ಥರ ನೋಡ್ತಾನೆ. ಲಾಸ್ಟಲ್ಲೂ ಕೂಡ ಅಷ್ಟೊಂದು ಧೃತರಾಷ್ಟ್ರ ಇಷ್ಟೊಂದು ತಪ್ಪು ಕೆಲಸ ಮಾಡಿದ್ರೂ ಕೂಡ ಧೃತರಾಷ್ಟ್ರ ಗಾಂಧಾರಿಯನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇರ್ತಾನೆ. ಆದರೆ ಭೀಮ ಹಂಗಲ್ಲ. ಭೀಮ ಟಿಟ್ ಫಾರ್ ಟ್ಯಾಟ್, ಒಳಗಡೆಯೇ ಹೊರಗಡೆ ಒಂದಿಲ್ಲ. ಭೀಮ ಚುಚ್ಚೋ ಮಾತು ಅಂದಿ ಅವನ ಕಾಟಕ್ಕೆ ತಡೆಯೋಕ್ಕಾಗದೆ ಅವರು ಹರಿದ್ವಾರ ಕಡೆ ತಪಸ್ಸಿಗೆ ಹೋಗ್ಬಿಡ್ತಾರೆ. ಧೃತರಾಷ್ಟ್ರ ಮತ್ತು ಗಾಂಧಾರಿ ಡೈಲಿ ಚುಚ್ಚೋ ಮಾತು ಆಡ್ತಾ ಇರ್ತಾನೆ ಯಾವುದೋ ಒಂದು. ಯಾಕಂದರೆ ಅವನಿಗೆ ಅಷ್ಟೊಂದು ಮೋಸ ಮಾಡಿರ್ತಾರಲ್ಲ, ಅವನು ಒಪ್ಪೋದೇ ಇಲ್ಲ. ಬಟ್ ಧರ್ಮರಾಜ ತುಂಬ ಕ್ಷಮಾಗುಣ ಇರುತ್ತೆ, ಕ್ಷಮಿಸೋ ಗುಣ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಇಲ್ಲೂ ಕೂಡ ನೋಡಿ ಸ್ತುತಿ ಅವನಿಗೆ. ಸರ್ವಗುಣ ಸಂಪನ್ನನಾದ ಯುಧಿಷ್ಠಿರನು, ಐವರೂ ದೇವಾಂಶ ಸಂಭೂತರು, ಯಮಧರ್ಮನ ಅಂಶದಿಂದ ಯುಧಿಷ್ಠಿರನು, ವಾಯುವಿನ ಅಂಶದಿಂದ ಭೀಮನು, ಇಂದ್ರನ ಅಂಶದಿಂದ ಶಸ್ತ್ರಜ್ಞರಲ್ಲಿ ಶ್ರೇಷ್ಠನಾದ ಅರ್ಜುನನು, ಅಶ್ವಿನಿ ದೇವತೆಗಳ ಅಂಶಗಳಿಂದ ರೂಪ ಸಂಪನ್ನರಾದ ಗುರು ಶುಶ್ರೂಷಾ ಪರಾಯಣರಾದ ನಕುಲ ಸಹದೇವರು ಹುಟ್ಟಿದರು. ನಕುಲ ಸಹದೇವರಲ್ಲಿ ಗುರು ಶುಶ್ರೂಷಾ, ಗುರುಗಳ ಹತ್ರ ಹೇಗೆ ಸೇವೆ ಮಾಡಿ ವಿದ್ಯೆಯನ್ನು ಹೊಂದೋದನ್ನೋದು ಅದು ದೊಡ್ಡ ವಿದ್ಯೆ ಇದರಲ್ಲಿ ಬರುತ್ತೆ. ಅದಕ್ಕೆ ಹೈಲೈಟಾಗಿ ಫೇಮಸ್ ಆಗಿರ್ತಾರೆ. ನಕುಲನು ರೂಪದಿಂದ ಕೂಡ ಫೇಮಸ್ ಆಗಿರ್ತಾನೆ, ತುಂಬ ಸುಂದರವಾಗಿರ್ತಾನೆ. ಭೀಮನಿಗೆ ತುಂಬ ಇಷ್ಟ ನಕುಲ ಅಂದರೆ, ಅಷ್ಟು ಒಳ್ಳೆಯ ರೂಪ ಇರುತ್ತೆ. ನಕುಲನಷ್ಟು ಸುಂದರವಾಗಿ ಯಾರೂ ಇರೋದಿಲ್ಲ ಇಡೀ ಆ ಮಹಾಭಾರತ ಪ್ರಸಂಗದಲ್ಲಿ. ದ್ರೌಪದಿ ಕೂಡ ಹೆಚ್ಚು ನಕುಲನ ಮೇಲೇ ಸ್ವಲ್ಪ ಹೆಚ್ಚು ಆಸಕ್ತಿ ಇರುತ್ತೆ ಅಂತ ಬರುತ್ತೆ. ಆ ಥರ ಮತ್ತು ಇಬ್ಬರು ಸ್ವಾರ್ಡ್ ಫೈಟಿಂಗಲ್ಲಿ ಇವರು ಅರ್ಜುನ ಭೀಮನು ಸಿನಿಮಾಗಳಲ್ಲಿ ಇವರಿಬ್ಬರು ಪರಾಕ್ರಮ ಜಾಸ್ತಿ ತೋರಿಸಿ ನಕುಲ ಸಹದೇವ್ರದ್ದು ಹಂಗೆ ಮುಚ್ಚಿಬಿಟ್ಟಿರ್ತಾರೆ. ಯಾವ್ದು ಹೈಲೈಟ್ ಆಗೋದೇ ಇಲ್ಲ ಈ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ. ಅವರು ಒಳ್ಳೆ ಕತ್ತಿ ಸ್ವಾರ್ಡ್ ಫೈಟಿಂಗಲ್ಲಿ ಅವ್ರಿಗೆ ಮಿಂಚಿದವ್ರು ಯಾರೂ ಇರೋದಿಲ್ಲ. ಕತ್ತಿ ಯುದ್ಧದಲ್ಲಿ ಅಷ್ಟೊಂದು ನಿಪುಣರಾಗಿರ್ತಾರೆ ಅವರು. ಮತ್ತು ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ ದುರ್ಯೋಧನನೇ ಮೊದಲಾದ 100 ಮಕ್ಕಳು, ವೈಶ್ಯ ಪತ್ನಿಯಲ್ಲಿ ಧೃತರಾಷ್ಟ್ರನಿಗೂ ವೈಶ್ಯ ಪತ್ನಿಯಲ್ಲಿ ಕೂಡ ಯೂತ್ಸು ಅಂತ ಒಬ್ಬ ಹುಟ್ಟಿರ್ತಾನೆ. ಅವನು ಸ್ವಲ್ಪ ಧರ್ಮಾತ್ಮ ಇರ್ತಾನೆ ಎಂಬುವನು ಹುಟ್ಟಿದನು. ಧೃತರಾಷ್ಟ್ರನ ಮಕ್ಕಳಲ್ಲಿ ದುರ್ಯೋಧನ, ದುಶ್ಯಾಸನ, ದುಸ್ಸಹ, ದುರ್ಮರ್ಶನ, ವಿಕರ್ಣ, ಚಿತ್ರಸೇನ, ವಿವಂಶತಿ, ಜಯ, ಸತ್ಯವ್ರತ, ಪುರಮಿತ್ರ ಈ 10 ಮಂದಿ ರಾಜಪುತ್ರರು ಮತ್ತು ವೈಶ್ಯರಲ್ಲಿ ಹುಟ್ಟಿದ ಯೂತ್ಸುವು 11 ಜನ. ಆ 101 ಜನರಲ್ಲಿ 11 ಜನ ತುಂಬ ಪವರ್ಫುಲ್ ಆಗಿರ್ತಾರೆ. 11 ಜನ ಕೂಡ ಮಹಾರಥರೆಂದೇ ಪ್ರಸಿದ್ಧರಾಗಿರ್ತಾರೆ. 11 ಜನ ಪವರ್ಫುಲ್ ಮಕ್ಕಳು ಹುಟ್ಟಿರ್ತಾರೆ ಧೃತರಾಷ್ಟ್ರನಿಗೆ. ಅರ್ಜುನನಿಗೆ ಸುಭದ್ರೆಯಲ್ಲಿ ವೀರ್ಯನಾದ ಅಭಿಮನ್ಯು ಹುಟ್ಟಿದನು. ಅಭಿಮನ್ಯುದು ಭಯಂಕರ ಪರಾಕ್ರಮ ಇರುತ್ತೆ. ಆ ಚಂದ್ರನ ಮಗನ್ನೇ ಕಳಿಸಿರ್ತಾನೆ ಭೂಲೋಕಕ್ಕೆ. ನಾನು ನನ್ನ ಮಗನಿಂದ ಜಾಸ್ತಿ ದಿವಸ ದೂರ ಇರೋಕ್ಕಾಗಲ್ಲ, ಬೇಗ ವಾಪಸ್ ಕಳಿಸ್ಬಿಡ್ಬೇಕಂತ ಕೃಷ್ಣ ಆಯಿತು ಬಿಡು, ಅವನ ಯುದ್ಧ ಮಧ್ಯದಲ್ಲೇ ಬೇಗ ಕಳಿಸ್ಬಿಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಅದಕ್ಕೆ ಅಭಿಮನ್ಯು ಪರಾಕ್ರಮ ಎಷ್ಟು ಅಂದರೆ ಆ ಒಂದು ದಿವಸದಲ್ಲಿ ಇಡೀ ಕೌರವ್ರಿಗೆ ಒಬ್ಬರೇ ಸಮಾಧಾನ, ಒಳಗಡೆ ಒಬ್ಬನೇ ಹೋಗಿರ್ತಾನೆ, ಒಬ್ಬನೇ ಎಲ್ಲರಿಗೂ ಸಮಾಧಾನ ಮಾಡಿರ್ತಾನೆ. ಆವಾಗ ದ್ರೋಣಾಚಾರ್ಯರು ಎಲ್ಲ ಧರ್ಮಶಾಸ್ತ್ರನ ಗೊತ್ತಿರುತ್ತೆ. ದ್ರೋಣಾಚಾರ್ಯರು ಸ್ವಯಂವಾಗಿ ಅಭಿಮನ್ಯುವನ್ನು ಎದುರುಗಡೆ ಹೊಡೆದು ಸಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ಬಿಟ್ಟಿದ್ದನು, ಮೋಸ ಮಾಡಿ ಸಾಯಿಸ್ಬೇಕಂದ್ಬಿಟ್ಟಿದ್ದನು ಸ್ವಯಂ ಹೇಳ್ತಾನೆ ದ್ರೋಣಾಚಾರ್ಯ. ಆವಾಗ ಕರ್ಣ ಅಷ್ಟು ಧರ್ಮ ನೀತಿಗಳ ಬಗ್ಗೆ ಲಾಸ್ಟಲ್ಲಿ ಕೃಷ್ಣ ಪರಮಾತ್ಮನಿಗೆ ಇದು ಧರ್ಮನ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಅಂತಾನೆ, ನೀನು ಅಭಿಮನ್ಯುಗೆ ಹಿಂದ್ಗಡೆಯಿಂದ ಹೋಗಿ ಕಳ್ಳತನದಿಂದ ಆ ಬಿಲ್ಲುಗೆ ಆ ದಾರ ಕಟ್ಟಿರ್ತಾರಲ್ಲ, ಆ ದಾರಾನ ನೀನು ಕಟ್ ಮಾಡಿಬಿಟ್ಟಲ್ಲ, ಕೈಯಲ್ಲಿ ಶಸ್ತ್ರಗಳಿಲ್ಲದೆ ಇದ್ದಾಗೆಲ್ಲ ಅಟ್ಯಾಕ್ ಮಾಡಿದ್ರಲ್ಲ, ಒಬ್ಬ ಮಹಾರಥಿಗೆ ಒಬ್ಬನೇ ಎದುರು ಬರಬೇಕು, ನೀವೆಲ್ಲ ಸೇರಿ ಅವನನ್ನು ಅದು ಅಧರ್ಮದಿಂದ ಸಾಯಿಸಿ ಆವಾಗ ನಿನಗೆ ಧರ್ಮಗೆ ನೆನಪು ಬರಲಿಲ್ಲ ಅಂತಾರೆ. ಯಾಕಂದರೆ ಅಭಿಮನ್ಯು ಪರಾಕ್ರಮ ಹಂಗಿತ್ತು, ಫುಲ್ಲು ಜೋಶಲ್ಲಿದ್ದ, ಫಾಸ್ಟ್ ಇದ್ದ. ಅವನನ್ನು ಸ್ವಲ್ಪ ಟೈಮು ಕೊಟ್ಟಿದ್ದು 2-3 ದಿವಸದಲ್ಲಿ ಮುಗಿಸ್ಬಿಡ್ತಾ ಇದ್ದ ಅಭಿಮನ್ಯು ಯುದ್ಧನೆಲ್ಲ. ಅಷ್ಟು ಪರಾಕ್ರಮಿ ಆಗಿರ್ತಾನೆ.
ಮತ್ತು ಅವನು ಶ್ರೀಕೃಷ್ಣನ ಸೋದರಳಿಯನು, ಮಹಾತ್ಮನಾದ ಪಾಂಡುವಿನ ಮೊಮ್ಮಗನು. 5 ಪಾಂಡವರಿಗೂ ದ್ರೌಪದಿಯಲ್ಲಿ ರೂಪಸಂಪನ್ನರಾದ ಮತ್ತು ಸರ್ವ ಶಸ್ತ್ರ ವಿಶಾರರಾದ 5 ಮಕ್ಕಳು ಹುಟ್ಟಿದರು. ಯುಧಿಷ್ಠಿರನಿಂದ ಪ್ರತಿವಿಂಧ್ಯನು ಉಪಪಾಂಡವರ ಹೆಸರು, ಭೀಮನಿಂದ ಸುತಸೋಮನು, ಅರ್ಜುನನಿಂದ ಶ್ರುತಕೀರ್ತಿಯು, ನಕುಲನಿಂದ ಶತಾನಿಕನು ಮತ್ತು ಸಹದೇವನಿಂದ ಶ್ರುತಸೇನನು ದ್ರೌಪದಿಯಲ್ಲಿ ಅನುಕ್ರಮವಾಗಿ ಹುಟ್ಟಿದರು. ಹಿಂದೆಯೇ ಹೇಳಿದಂತೆ ಭೀಮನಿಗೆ ಹಿಡಂಬಿಯಲ್ಲಿ ಘಟೋತ್ಕಚನು ಅರಣ್ಯದಲ್ಲಿ ಹುಟ್ಟಿದನು. ದ್ರುಪದನಿಗೆ ಯಜ್ಞಾಗ್ನಿಯಿಂದ ಹುಟ್ಟಿದ ದೃಷ್ಟದ್ಯುಮ್ನ ದ್ರೌಪದಿಯರಲ್ಲದೆ ಶಿಖಂಡಿ ಎಂಬ ಹೆಣ್ಣು ಮಗಳು ಇದ್ಲಂತೆ ದ್ರುಪದನಿಗೆ. ಅದು ಅಂಬೆ ಅನಿಸುತ್ತೆ. ಅಂಬೆ ಒಂದು ದೊಡ್ಡ ಸ್ಟೋರಿ ಇರುತ್ತೆ. ಇವರು ಭೀಷ್ಮ ಪಿತಾಮಹರು ಅಲ್ಲಿ 3 ಜನನೂ ಗೆದ್ಕೊಂಬಂದಿರ್ತಾರೆ. ಅದರಲ್ಲಿ ಒಬ್ಬಾಕೆ ನನ್ನನ್ನು ಬಿಟ್ಟುಬಿಡಪ್ಪ ಭೀಷ್ಮ, ನನಗೆ ಇನ್ನೊಬ್ಬನ ಜೊತೆ ಆಲ್ರೆಡಿ ಪ್ರೀತಿ ಇದೆ, ನಾನು ಅವನನ್ನು ಯಾವುದೋ ರಾಜನ ಹೆಸರು ಹೇಳ್ತಾರೆ, ಅವನನ್ನು ಮದುವೆ ಮಾಡ್ಕೋಬೇಕಂದ್ರೆ ಸರಿ ಅಂತ ಮಧ್ಯದಲ್ಲಿ ಬಿಟ್ಬಿಟ್ಟಿರ್ತಾನೆ. ಬಿಟ್ಬಿಟ್ಟಿರ್ತಾನೆ ಮತ್ತು ಯಾರು ಪ್ರೀತಿ ಮಾಡ್ತಾ ಇರ್ತಾನೋ ಅವನು ನಿನ್ನನ್ನು ಭೀಷ್ಮ ಎತ್ಕೊಂಡು ಹೋಗಿ ಮತ್ತೆ ಬಿಟ್ಟಿದ್ದಾನಂದರೆ ನಿನ್ನನ್ನು ನಮ್ಮ ಮನೆಯವರು ಸ್ವೀಕಾರ ಮಾಡೋದಿಲ್ಲ ಅಂದ್ಬಿಟ್ಟು ಅವನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಹಾಗೆ ವಾಪಸ್ ಬಂದು ಭೀಷ್ಮನನ್ನು ನೋಡು, ಅವನೀಗ ಈ ಥರ ಸ್ವೀಕಾರ ಮಾಡ್ತಾಯಿಲ್ಲ, ಈಗ ನನ್ನನ್ನು ನೀನೇ ಮದುವೆ ಮಾಡ್ಕೋಬೇಕು ಅಂತ ಭೀಷ್ಮನ ಕೇಳ್ತಾರೆ. ಇಲ್ಲ, ನಾನು ಬ್ರಹ್ಮಚಾರ್ಯದ ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ನನ್ನ ಜೀವನ ನಿನ್ನಿಂದಾನೇ ಹಾಳಾಗೋಯ್ತು, ನಿನ್ನ ಒಂದು ಪರಾಕ್ರಮದಿಂದ ಅಂದ್ಬಿಟ್ಟಿದ್ದನು ನಿನ್ನ ಮೇಲೆ ಸೇಡು ತೀರಿಸ್ಕೊತಾನೆ ಅಂದ್ಬಿಟ್ಟು ಆಕೆ ಹೋಗಿರ್ತಾಳೆ. ಆಕೆ ಹೆಣ್ಣುಮಗು ದ್ರೌಪದನಿಗೆ ಹೆಂಗೆ ಸಿಗ್ತಾಳೆ ಅಂದ್ಬಿಟ್ಟು ಆಕೆ ತಪಸ್ಸು ಮಾಡಿ, ಆದರೆ ಆ ಹೆಣ್ಣಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಆಶಯದಿಂದ ಸ್ತೂನನೆಂಬ ಯಕ್ಷನು ಶಿಖಂಡಿಯನ್ನು ಪುರುಷನನ್ನಾಗಿ ಪರಿವರ್ತನೆಗೊಳಿಸಿದನು. ಶಿಖಂಡಿಯಾಗಿ ಆ ಹೆಣ್ಣನ್ನು ಆ ಥರ ಚೇಂಜ್ ಮಾಡಿಬಿಟ್ಟಿರ್ತಾನೆ. ಹೀಗೆ ದ್ರುಪದನ ಪುತ್ರಿಯಾಗಿದ್ದ ಶಿಖಂಡಿಯು ಪುಂಸ್ತ್ವವನ್ನು ಹೊಂದಿದಳು. ದ್ರುಪದನಿಗೆ ಪುತ್ರನಾದಳು ಜನಮೇಜಯ. ಕೌರವ ಪಾಂಡವರ ನಡುವೆ ಘೋರ ಯುದ್ಧವಾದಾಗ 1000 ಮಂದಿ ರಾಜರು ಪಕ್ಷ ಪ್ರತಿಪಕ್ಷಗಳನ್ನು ಸೇರಿಕೊಂಡು ಯುದ್ಧ ಮಾಡಿದರು. ಅಪರಿಮಿತವಾದ ಆ ರಾಜರ ನಾಮಧೇಯಗಳನ್ನು ಅನೇಕ ಸಹಸ್ರ ವರ್ಷಗಳವರೆಗೂ ಹೇಳಿದರೂ ಮುಗಿಯೋದಿಲ್ಲ. ಅಷ್ಟೊಂದು ಜನ ಒಳ್ಳೆ ಗ್ರೇಟ್ ರಾಜರಿದ್ರಂತ. ಪಕ್ಷ ಪ್ರತಿಪಕ್ಷಗಳಲ್ಲಿ ಬಹುಮುಖ್ಯರಾದವರು ನಾಮಧೇಯಗಳನ್ನು ಮಾತ್ರವೇ ನಾನೀಗ ಹೇಳಿರುವೆನು. ಎಲ್ಲರದ್ದು ಹೆಸರು ಹೇಳೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಭಯಂಕರವಾದ ಯೋಧರು ಇರ್ತಾರೆ ಕೌರವ ಸೇನೆಯಲ್ಲಿ. ಎಂಥ ಯೋಧರು ಇರ್ತಾರಂದರೆ, ಆ ನಾರಾಯಣಿ ಸೇನೆ ಈ ಕಡೆ ಬಂದಿರುತ್ತಲ್ಲ, ಆ ನಾರಾಯಣಿ ಸೇನೆಯಲ್ಲಿ ಮಹಾ ಯೋಧರು ಇರ್ತಾರೆ. ಮತ್ತು ಈಗ ವೈಶಂಪಾಯನ ಜನ್ಮೇಜಯ ಕೇಳ್ತಾ ಇದ್ದಾನೆ, ನೀವು ಈಗ ಹೇಳಿರುವ ರಾಜರು ಮತ್ತು ಹೇಳದಿರುವ 1000 ರಾಜರ ಸಂಪೂರ್ಣವಾದ ಇತಿಹಾಸಗಳನ್ನು ವಿವರವಾಗಿ ಕೇಳಬೇಕೆನ್ನುವ ಆಶಯದಿಂದಿರುತ್ತೇನೆ. ದೈವ ಸದೃಶರಾದ ಆ ರಾಜರು ಪೃಥ್ವಿಯಲ್ಲಿ ಏಕೆ ಅವತರಿಸಿದರು? ಈ ರಹಸ್ಯ ವಿಷಯವನ್ನು ನನಗೆ ಯಥಾವತ್ತಾಗಿ ಹೇಳುವ ಕೃಪೆ ಮಾಡಿರಿ ಅಂತ. ಯಾಕೆ ಈಗ ದೇವತೆಗಳ ಅಂಶದಲ್ಲೆಲ್ಲ ಪಾಂಡವರ ಕಡೆ ಬಂದಿದ್ದರು, ರಾಕ್ಷಸರ ಅಂಶದಿಂದ ಕೂಡ ಎಷ್ಟೋ ಜನ ರಾಜರು ಹುಟ್ಟಿದ್ರು, ಈ ಥರ ಎಲ್ಲ ಯಾಕೆ ಅವರು ಭೂಲೋಕಕ್ಕೆ ಬರಬೇಕಾದ ಪರಿಸ್ಥಿತಿ ಬಂತಂತ ಅದಕ್ಕೆ ಕೇಳ್ತಾನೆ ಜನ್ಮೇಜಯ, ನೀನು ಕೇಳಿರುವ ಈ ವಿಷಯವು ದೇವತೆಗಳ ರಹಸ್ಯವೆಂದು ನಾನು ಕೇಳಿದ್ದೇನೆ. ಚತುರ್ಮುಖನಿಗೆ ನಮಸ್ಕರಿಸಿ ಈ ರಹಸ್ಯವನ್ನು ನಿನಗೆ ತಿಳಿಸ್ತೀನಿ. ಭಗವಾನ್ ಪರಶುರಾಮನು ಭೂಮಿಯ ಮೇಲಿದ್ದ ಕ್ಷತ್ರಿಯರ ಮೇಲೆ 21 ಬಾರಿ ದಾಳಿ ನಡೆಸಿ ದುಷ್ಟರಾದ ಮತ್ತು ಮಂದಾಂಧರಾದ ಕ್ಷತ್ರಿಯನೆಲ್ಲರನ್ನೂ ಸಂಹರಿಸಿ ತಪಸ್ಸು ಮಾಡಲು ಪರ್ವತ ಶ್ರೇಷ್ಠವಾದ ಮಹೇಂದ್ರ ಪರ್ವತಕ್ಕೆ ಹೊರಟು ಹೋದನು. ಪರಶುರಾಮಂದೊಂದು ದೊಡ್ಡ ಸ್ಟೋರಿ ಬರುತ್ತೆ, ಮುಂಚೆನೂ ಸ್ವಲ್ಪ ಬಂದಿತ್ತು. ಅವ್ರ ತಂದೆ ಅನ್ನ ಯಾರು ಕಾರ್ತ್ಯಾರ್ಜುನ ಅನಿಸುತ್ತೆ, ಅದು ಅವ್ರ ತಂದೆ ಜಮದಗ್ನಿ, ಅವ್ರ ತಂದೆಯನ್ನು ಕಾರ್ತ್ಯವೀರಾರ್ಜುನ ಅನ್ನೋನು ಬಂದು ಆ ಹಸುವನ್ನು ಬಲವಂತವಾಗಿ ತಗೊಂಡು ಹೋಗ್ಬಿಟ್ಟಿರ್ತಾನೆ. ಆ ಕಾರ್ತ್ಯವೀರಾರ್ಜುನಕ್ಕಿಂತ ಅವ್ರ ಮಕ್ಕಳೇ ತಗೊಂಡು ಹೋಗಿರ್ತಾರಂತೆ ಇಲ್ಲಿ ಬರುತ್ತೆ.
ಮತ್ತು ಅವ್ರ ತಂದೆ ದುಃಖ ಪಡ್ತಾ ಇರ್ತಾನೆ. ಪರಶುರಾಮ ವಾಪಸ್ ಬರ್ತಾನೆ. ಪರಶುರಾಮ ಹುಟ್ಟಿದ್ದ ಅಂಶಗಳು ಹಂಗಿರುತ್ತೆ, ಭಯಂಕರವಾಗಿ ಯೋಧ ರೂಪದಲ್ಲಿ ಹುಟ್ಟಿರ್ತಾನೆ. ಬಲವಂತವಾಗಿ ಈ ಥರ ರಾಜ ನಮ್ಮ ಹಸುವನ್ನು ತಗೊಂಡು ಹೋಗಿದ್ದಾನಂತೆ ಹೇಳಿದ್ದಕ್ಕೆ ಹೋಗ್ಬಿಟ್ಟಿದ್ದನು. ಆ ರಾಜನ ಕೊಂದುಬಿಟ್ಟು ಯುದ್ಧ ಮಾಡಿ ಕೊಂದುಬಿಟ್ಟು ಹಸುವನ್ನು ವಾಪಸ್ ತೊಗೊಂಬಂದಿರ್ತಾನೆ. ಮತ್ತು ಅವ್ರ ಮಕ್ಕಳು ಬಂದುಬಿಟ್ಟಿದ್ದನು ಜಮದಗ್ನಿ ಒಬ್ಬನೇ ಇದ್ದಾಗ ಅವ್ರ ಜಮದಗ್ನಿಯನ್ನು ಸಾಯಿಸ್ಬಿಟ್ಟಿರ್ತಾರೆ. ನಮ್ಮ ತಂದೆ ಸಾವು ಇವನೇ ಕಾರಣ ಆಗಿದ್ದಾನೆ ಅಂದ್ಬಿಟ್ಟು. ಆವಾಗ ಅವ್ರ ತಾಯಿ 21 ಸತಿ ಪರಶುರಾಮನ ಹೆಸರು ಕೂಗ್ತಾಳೆ. ಆವಾಗ 21 ಸತಿನೇ ಅದು ಸಂಕೇತ. ಅಂದರೆ 21 ಸತಿ ಅದಕ್ಕೆ ಇಡೀ ಭೂಮಂಡಲದಲ್ಲಿ ಕ್ಷತ್ರಿಯಗಳನ್ನೆಲ್ಲ ಸಾಯಿಸಿಬಿಟ್ಟಿರ್ತಾನೆ ಪರಶುರಾಮ ಆ ಕೋಪದಿಂದ. ಆವಾಗೆಲ್ಲ ಕ್ಷತ್ರಿಯರು ಯಾರು ಇಲ್ಲದಿರ ಆಗೋಗ್ಬಿಟ್ಟಿರ್ತಾರೆ. ಮತ್ತು ಎಲ್ಲ ಕ್ಷತ್ರಿಯರಿನ ನಾಶ ಮೈನಾದಂಥ ಕ್ಷತ್ರಿಯರಿಲ್ಲ ಅಂದಮೇಲೆ ಅಸ್ಸಾಂ ಹತ್ರ ಮಹೇಂದ್ರ ಪರ್ವತ ಅಂತ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪರಶುರಾಮ ತಪಸ್ಸಿಗೆ ಅಂತ ಕುತ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ಕ್ಷತ್ರಿಯ ವಂಶವೇ ಅಳಿದುಳಿದು ಹೋಗುವುದರಲ್ಲ ಅದು ಕ್ಷತ್ರಿಯ ವಂಶವೇ ಕ್ಷೀಣ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂಥ ಸಮಯದಲ್ಲಿ ಈಗ ಕ್ಷತ್ರಿಯ ಸ್ತ್ರೀಯರು ಆವಾಗ ಏನು ಮಾಡ್ತಾರೆ ಅಂದರೆ ಬ್ರಾಹ್ಮಣರ ಬಳಿಗೆ ಹೋಗಿ ಪುತ್ರಾರ್ಥಿಗಳಾಗಿ ಹೋದರು. ಹೀಗೆ ಅನೇಕ ಕ್ಷತ್ರಿಯ ಸ್ತ್ರೀಯರು ಗರ್ಭವತಿಯರಾಗಿ ವೀರ್ಯವಂತರಾದ ಮತ್ತು ರೂಪವತಿಯರಾದ ಸಾವಿರಾರು ರಾಜಕುಮಾರರನ್ನು ಮತ್ತು ರಾಜಕುಮಾರಿಯರನ್ನು ಕ್ಷತ್ರಿಯ ಕುಲದಲ್ಲಿ ಅಭಿವೃದ್ಧಿಗಾಗಿ ಪ್ರಸವಿಸಿದ್ದರು. ಅದು ಮಾಡ್ಕೋಬೋದು. ಬ್ರಾಹ್ಮಣ ಕ್ಷತ್ರಿಯರಿಗೆ ಆ ಸಂಬಂಧಗಳು ಮದುವೆಗಳು ನಡೀತವೆ. ಆ ಥರ ಎಲ್ಲವೂ ನಡೆದಿದ್ದಾವೆ ಶಾಸ್ತ್ರದಲ್ಲಿ. ನಡೆದ ಮೇಲೆ ಸ್ವಲ್ಪ ಅದರ ಸ್ವಲ್ಪ ಸ್ವಲ್ಪ ಶ್ರೇಷ್ಠ ಅಶ್ರೇಷ್ಠ ಅನ್ನೋದು ನಾವು ಕಲ್ಪನೆಗಳು ಮಾಡ್ಕೊಂಡಿದ್ದೀವಿ. ಆಗ ಕೂಡ ನಡೆದಿದ್ದೀವಿ ಇವೆಲ್ಲ. ಈ ರೀತಿಯಲ್ಲಿ ಈ ಥರ ಬ್ರಾಹ್ಮಣ ಪುತ್ರ ತಂದೆ ಕ್ಷತ್ರಿಯ ತಾಯಿ ಆದಮೇಲೆ 2 ಗುಣಗಳು ಸತ್ವಗುಣ ರಜೋಗುಣ, ಸತ್ವ ರಜ ಮಿಶ್ರಿತವಾದಂಥ ಗುಣಗಳಿಂದ ಮಕ್ಕಳು ಹುಟ್ಟಿದಾಗ ಧರ್ಮ ಮಾರ್ಗನೇ ಇಟ್ಕೊತಾರೆ. ಮುಖ್ಯವಾಗಿ ರಾಜನಿಗೆ ಧರ್ಮದ ಬಗ್ಗೆ ನಿಷ್ಠೆ ಇದ್ರೇ ಅವನು ರಾಜ್ಯಪಾಲನೆ ಮಾಡಿದ್ರೆ ಧರ್ಮ ಇರುತ್ತೆ. ಎಷ್ಟೇ ಆಗಲಿ ನೀನು ಎಷ್ಟು ಧರ್ಮದಿಂದ ಕೊಟ್ಟರು ಪವರ್ ಯಾರಿಗಾದರೂ ನಿರಂಕುಶವಾಗಿ ಒಬ್ಬನ ಕೈಲಿ ಕೊಟ್ಟರೆ ಅವನು ಮ್ಯಾಕ್ಸಿಮಮ್ ಮಿಸ್ಯೂಸ್ ಮಾಡ್ಕೊತಾನೆ. ಇಂದ್ರಿಯಗಳ ಸ್ವಭಾವನೇ ಅಷ್ಟು. ಪೂರ್ಣ ಸ್ವತಂತ್ರತೆ ಪವರ್ ಯಾರಿಗಾದ್ರೂ ಬಂದುಬಿಟ್ರೆ ಆ ಪವರನ್ನು ಮಿಸ್ಯೂಸೇ ಮಾಡ್ಕೊತಾರೆ. ಈಗ ಈ ಥರ ಸ್ವಲ್ಪ ಕಾಲ ಏನೋ ಚೆನ್ನಾಗೇ ನಡೆಯುತ್ತೆ. ಅಂದಿನ ಕಾಲದಲ್ಲಿ ಪತ್ನಿ ಅಂದರೆ ತುಂಬ ಒಳ್ಳೆ ಸ್ವಭಾವದವರೇ ಇರ್ತಾರೆ. ಯಾವುದೇ ಕಾಮ ವಿಕಾರಗಳಿರೋದಿಲ್ಲ. ರಾಜರಿಗೆ ದುರಾಸೆ ಇರೋದಿಲ್ಲ. ಒಳ್ಳೆಯ ಸತ್ವಗುಣ ಪ್ರಧಾನರಾಗಿ ರಾಜ್ಯವನ್ನು ಆಳ್ಕೊಂಡಿರ್ತಾರೆ. ಮತ್ತು ಈ ವಿಧವಾದ ಧರ್ಮಾನುಸರಣೆಯಿಂದ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಧರ್ಮಿಷ್ಠರಾದ ಪ್ರಜೆಗಳು ಹುಟ್ಟಿದರು. ಪ್ರಜೆಗಳೆಲ್ಲರೂ ಸದ್ಧರ್ಮ ಪರಾಯಣರಾಗಿದ್ದರು. ಅವರಿಗೆ ಶರೀರದ ವ್ಯಾಧಿಯಾಗಲಿ ಮಾನಸಿಕ ವ್ಯಾಧಿಯಾಗಲಿ ಇರುತ್ತಿರಲಿಲ್ಲ. ಧರ್ಮಾಚರಣೆ ಮಾಡಿದಾಗ ಏನು ಆ ಥರ ಎಲ್ಲವೂ ಚೆನ್ನಾಗಿರುತ್ತೆ. ಆದಿ ವ್ಯಾಧಿಗಳಿಂದ ವಿಮುಕ್ತರಾಗಿದ್ದರು. ಗಜರಾಜನು ಗಮನವುಳ್ಳವನೇ ಜನ್ಮೇಜಯ ಸಾಗರಾಂತೆಯಾದ ಮತ್ತು ಪರ್ವತ ದುರ್ಗಗಳಿಂದ ಸುಶೋಭಿಸುವ ಈ ಭೂದೇವಿಯು ಪುನಃ ಕ್ಷತ್ರಿಯ ರಾಜರ ಅಧೀನಲಾದಳು. ಸ್ವಲ್ಪ ಮತ್ತೆ ಕ್ಷತ್ರಿಯರ ಕಂಟ್ರೋಲ್ ಪೂರ್ತಿ ಭೂಲೋಕ ಮತ್ತೆ ಬಂದ್ಬಿಟ್ಟಿದೆ. ಆ ಕ್ಷತ್ರಿಯ ರಾಜರು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿರಲಾಗಿ ಬ್ರಾಹ್ಮಣ ವೈಶ್ಯ ಶೂದ್ರರು ಸಂತೋಷಭರಿತರಾಗಿದ್ದರು. ಕಾಮಕ್ರೋಧಗಳಿಂದ ಉಂಟಾಗಬಹುದಾದ ದ್ವೇಷವನ್ನು ಸಂಪೂರ್ಣವಾಗಿ ತೊಡೆದುಹಾಕಿ ಧರ್ಮಾನುಸಾರವಾಗಿ ದುಷ್ಟರನ್ನು ಮಾತ್ರವೇ ಶಿಕ್ಷಿಸುತ್ತಾ ಶಿಷ್ಟರನ್ನು ಪರಿಪಾಲನೆ ಮಾಡುತ್ತಾ ಕ್ಷತ್ರಿಯರು ರಾಜ್ಯವಾಳುತ್ತಿದ್ದರು. ಧರ್ಮಭೂಯಿಷ್ಠವಾಗಿದ್ದ ಈ ಭೂಮಿಯಲ್ಲಿ ಇಂದ್ರನು ಕಾಲಕಾಲಕ್ಕೆ ಮಳೆಗರೆದು ಪ್ರಜೆಗಳನ್ನು ಪಾಲನೆ ಮಾಡುತ್ತಿದ್ದನು. ಮಳೆಗಳು ಟೈಮ್ ಟು ಟೈಮ್ ಬರಬೇಕಂದ್ರೆ ಧರ್ಮ ಆಚರಣೆ ಮಾಡಿದ್ರೆ ಬರ್ತವೆ, ಇಲ್ಲ ಅಂದರೆ ಅಕಾಲ ವರ್ಷಗಳೇ ಆಗ್ತಿರ್ತವೆ. ಧರ್ಮ ಆಚರಣೆ ಮಾಡಿದ್ದಕ್ಕೆ ಇಂದ್ರ ಕೂಡ ಟೈಮ್ ಟು ಟೈಮ್ ಮಳೆಯನ್ನು ಸುರಿಸ್ತಾ ಇದ್ದಂತೆ. ಈ ಥರ ಇದ್ದಾಗ ತಂದೆಯು ಜೀವಿಸಿರುವಾಗ ಮಕ್ಕಳು ಸಾಯುವುದೆಂಬುದು ಆಗಿನ ಕಾಲದಲ್ಲಿ ಇರಲೇ ಇಲ್ಲ. ಅಂದರೆ ಅಕಾಲ ಮೃತ್ಯುಗಳೇ ಬರ್ತಾ ಇಲ್ವಂತೆ. ರಾಜ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದರೆ ಅಕಾಲ ಮೃತ್ಯುಗಳು ಬರೋದಿಲ್ಲಂತೆ. ಸಣ್ಣ ಮಕ್ಕಳು ತಂದೆ ಬದುಕಿದ್ದಾಗಲೇ ಮಗನ ಸಾವು ಬರೋದಿಲ್ವಂತೆ. ರಾಮಾಯಣದಲ್ಲಿ ಒಂದು ಘಟನೆ ಬರುತ್ತೆ. ಒಬ್ಬ ಮಗ ಸತ್ತೋಗ್ಬಿಟ್ರೆ ಡೈರೆಕ್ಟ್ ಹೋಗಿ ರಾಜನ್ನೇ, ನೀನೇನು ಧರ್ಮದ ಪರಿಪಾಲನೆ ಸರಿಯಾಗಿ ಮಾಡ್ತಾ ಇಲ್ಲ ನೋಡಿ, ನನ್ನ ಮಗ ಸತ್ತೋಗಿದ್ದಾನೆ ಅಂತ ಹೋಗಿ ಪ್ರಶ್ನೆ ಕೇಳ್ತಾನೆ. ಆ ಥರ ಇತ್ತು.
ಈಗ ಯಾರಾದರೂ ಜವಾಬ್ದಾರಿ ತಗೋತಾರ? ಆಗ್ತಾ ಇರೋ ಕೆಟ್ಟ ಕೆಟ್ಟ ದೃಷ್ಟಾಂತಗಳಿಗೆಲ್ಲ ಅದಕ್ಕೆಲ್ಲ ನನ್ನ ಪಾಲನೆಯೇ ಕಾರಣ ಅಂತ ಯಾರೂ ತಗೊಳ್ಳೋದಿಲ್ಲ. ಆ ಥರ ಪ್ರಾಪ್ತ ವಯಸ್ಕನಾಗುವವರೆಗೂ ಪುರುಷನಿಗೆ ಸ್ತ್ರೀ ಎಂದರೆ ಏನೆಂಬುದು ತಿಳಿಯುತ್ತಿರಲಿಲ್ಲ. ಈ ರೀತಿಯಲ್ಲಿ ಧರ್ಮಿಷ್ಠರಾದ ಮತ್ತು ದೀರ್ಘಾಯುಷ್ಮಂತರಾದ ಪ್ರಜೆಗಳಿಂದ ಪೃಥ್ವಿಯು ತುಂಬಿ ಹೋಗಿತ್ತು. ಕ್ಷತ್ರಿಯರು ಬಹುದಕ್ಷಿಣಾಕವಾದ ಮಹಾಯಜ್ಞಗಳನ್ನು ಮಾಡುತ್ತಿದ್ದರು. ಬ್ರಾಹ್ಮಣರು ಉಪನಿಷತ್ತು ಸಹಿತವಾದ ವೇದಗಳನ್ನು ಸಾಂಗೋಪಾಂಗವಾಗಿ ಅಧ್ಯಯನ ಮಾಡುತ್ತಿದ್ದರು. ಆಗಿನ ಕಾಲದಲ್ಲಿ ಬ್ರಾಹ್ಮಣರು ವೇದ ವಿಕ್ರಯವನ್ನು ಮಾಡುತ್ತಿರಲಿಲ್ಲ. ಇದು ನೋಡಿ, ದುಡ್ಡು ಸಲುವಾಗಿ ವಿದ್ಯೆಯನ್ನು ಪಾಠನ ಮಾಡ್ತಾ ಇರಲಿಲ್ಲ. ಈಗ ಸ್ಕೂಲುಗಳು ದುಡ್ಡು ಬಿಸ್ನೆಸ್ ಆಗಿಬಿಟ್ಟಿದೆ. ಮತ್ತು ಹಾಸ್ಪಿಟಲ್ಲು ಎರಡು, ವೈದ್ಯ ವಿದ್ಯೆ ಎರಡೂ ಬಿಸ್ನೆಸ್ ಆಗಿಬಿಟ್ಟಿದೆ. ಮುಂಚೆ ಹಂಗೆ ಇರ್ತಿರ್ಲಿಲ್ಲ. ಧರ್ಮ ಅಂದ್ರೆಗನ ಅಲ್ಲಿ ದುಡ್ಡಿಗೆ ಪಾಠ ಹೇಳ್ಕೊಡೋದು ಧರ್ಮ ಅಲ್ಲ ಅದು. ಆದ್ದರಿಂದ ಅಧ್ಯಾಪನವನ್ನು ಜೀವಿಕೆಗಾಗಿ ಉಪಯೋಗಿಸಿಕೊಳ್ಳುತ್ತಿರಲಿಲ್ವಂತೆ. ಅವರು ಕೆರಿಯರ್ ಸಲುವಾಗಿ ವಿದ್ಯೆಯನ್ನು ಕೊಡ್ತಿರ್ಲಿಲ್ವಂತೆ. ಮತ್ತು ವೈಶ್ಯರು ಎತ್ತುಗಳಿಂದ ಬೇಸಾಯ ಮಾಡುತ್ತಿದ್ದರೆ ಹೊರತು ಯಾವಾಗಲೂ ಹಸುಗಳನ್ನು ನೊಗಕ್ಕೆ ಕಟ್ಟುತ್ತಿರಲಿಲ್ಲ. ಹಸುಗಳಿಂದ ಹೆಚ್ಚು ಪರಿಶ್ರಮ ತಗೊತಾ ಇರಲಿಲ್ಲ. ಎಷ್ಟು ಅವಶ್ಯಕತೆಯೋ ಅಷ್ಟೇ. ಕೃಶವಾದ ಮತ್ತು ಮುದಿಯಾದ ಎತ್ತು ಹಸುಗಳನ್ನು ಉದಾಸೀನ ಮಾಡದೆ ಪೋಷಿಸುತ್ತಿದ್ದರು. ವಯಸ್ಸಾದರೂ ಕೂಡ ಅದನ್ನು ಮಾರ್ದಿರ, ಕಟಕರಿಗೆ ಮಾರ್ದಿರ ಅದನ್ನು ಅಂತಿಮ ಸಮಯ ತನಕ ಸಾಕ್ತಾಯಿದ್ರಂತೆ. ಈಗ ಸ್ವಲ್ಪ ವಯಸ್ಸಾಯ್ತು, ಇನ್ನೊಂದು ಸತಿ ಹಸು ಕಟ್ಟೋದಿಲ್ಲ, ಹಾಲು ಕೊಡೋದಿಲ್ಲ ಅಂದ್ರೆಗನ ಮಾರ್ಕೆಟಿಗೆ ತಗೊಂಡೋಗಿ ಮಾರ್ಬಿಡು. ಗಂಡು ಕರು ಹುಡ್ತಾ ಹೆಣ್ಣು ಕರು ಹುಟ್ಟಿದ್ರೆಗನ ಇಟ್ಕೊತಾರೆ. ಯಾಕಂದರೆ ಮತ್ತೆ ಅದು ಮರಿ ಹಾಕುತ್ತೆ ಅಂತ. ಗಂಡು ಕರು ಹುಡ್ತಾ ಸಣ್ಣ ಕರುವನ್ನೇ ತಗೊಂಡೋಗಿ ಮಾರ್ಕೆಟಿಗೆ ಮಾರಿಬಿಟ್ಟು ಮಿಷಿನ್ ಕಟಕರಿಗೆ ಮಾರಿಬಿಡು ಅಂತ. ಆಗ ಆ ಥರ ಇಲ್ಲ. ಧರ್ಮದಿಂದನೇ ಹಸುಗಳನ್ನು ಮನುಷ್ಯನ ವೃದ್ಧಾವಸ್ಥೆ ತನಕ ಹಿಂಗೆ ನೋಡ್ಕೊತಾ ಇದ್ದರು. ಹಸುಗಳನ್ನು ಕೂಡ ಅಂತಿಮ ಸಮಯ ತನಕ ನೋಡಿಕೊಂಡು ಪ್ರಾಣ ಹೋದ್ರೆಗನ ಅಲ್ಲೇ ಭೂಮಿಯಲ್ಲಿ ಹೂತಾಕ್ತಾಯಿದ್ರು. ಇದರ ಎಂದಿನವರೆಗೂ ಹುಟ್ಟಿದ ಕರುವು ತನ್ನ ತಾಯಿಯ ಹಾಲನ್ನೇ ಕುಡಿಯುತ್ತಿರುವುದೋ ಅಂದಿನವರೆಗೂ ಹಸುವಿನ ಹಾಲನ್ನು ಕರೆದುಕೊಳ್ಳುತ್ತಿರಲಿಲ್ಲ. ಹಾಲು ಹಿಂಡೋದ್ರಲ್ಲೂ ಕೂಡ ಸ್ವಲ್ಪ ಪ್ರಜ್ಞೆ ಇರಬೇಕು. ಒಂದು ಸತಿಯಲ್ಲಿ ಯಾನಗುಂದಿಯಲ್ಲಿ ಹಾಲು ಸಿಕ್ಕಾಪಟ್ಟು ಪೂರ್ತಿ ಹಿಂಡ್ಕೊಂಡ್ಬಿಡ್ತಾಯಿದ್ರು. ಫಸ್ಟು ಕರುವನ್ನು ಬಿಡ್ತಾರೆ, ಅದು ಶೇಪ್ ಬಿಡುತ್ತೆ. ಅದನ್ನೆಲ್ಲ ಹಾಲು ತೊಗೊಂಡ ಮೇಲೆ ಅದು ಮಗುಗಂತೂ ಸ್ವಲ್ಪ ಬಚ್ಚಿಟ್ಕೊಂಡಿರುತ್ತೆ. ಮತ್ತೆ ಇನ್ನೊಂದು ಸತಿ ಕರುವನ್ನು ಬಿಡ್ತಾರೆ, ಮತ್ತೆ ಅದು ಬಿಡುತ್ತೆ, ಮತ್ತೆ ಅದನ್ನು ಹಾಲನ್ನೆಲ್ಲ ತೆಕ್ಕೊಂಡ್ಬಿಡ್ತಾರೆ. ಆವಾಗ ಅದು ತುಂಬ ಮೋಸ. ಅದು ಒಂದು ಸತಿ ಅಲ್ಲಿ ಮಾತಾ ಮಾಣಿಕೇಶ್ವರಮ್ಮಗೆ ಕರೆಸ್ಬಿಟ್ಟಿದ್ದು. ಮತ್ತು ಅಲ್ಲಿ ಸಾಧು ಸನ್ಯಾಸ ತಗೊಂಡಿರೋರೇ ಹಾಲು ಕರೆಯೋಕ್ಕೆ ಹೋಗೋರು ಈ ಕೆಲಸ ಮಾಡ್ತಿದ್ರಂತೆ. ನೀವು ಏನು ಸಾಧನೆ ಮಾಡ್ತಾಯಿದ್ದೀರೋ ಏನು ನನಗೊಂಚೂರು ಅರ್ಥ ಆಗ್ತಾಯಿಲ್ಲ. ಸಾಮಾನ್ಯ ಕಾಮನ್ ಸೆನ್ಸ್ ಇರಬೇಕು. ಆ ಸಣ್ಣ ಕರು ಹುಟ್ಟಿದೆ, ಅದಿನ್ನು ಹುಲ್ಲು ಪಲ್ಲು ಏನು ತಿನ್ನೋಕ್ಕಾಗ್ತಾಯಿಲ್ಲ. ಅದಕ್ಕಿದ್ದಂಥ ಒಂದು ಅಷ್ಟು ಹಾಲು ಲಾಸ್ಟಲ್ಲಿ ಬರೋದು, ಅದನ್ನು ಕೂಡ ಹಿಂಡ್ಕೊಂಡ್ಬಿಟ್ಟು ತೊಗೊಂಡ್ಬಿಡ್ತೀರಲ್ಲ. ನೀವು ಏನು ಧ್ಯಾನ ಮಾಡ್ತಿದ್ರೆ, ಏನು ಭಕ್ತಿ ಮಾಡ್ತೀರ? ಸಾಮಾನ್ಯವಾದಂತೆ ಇಷ್ಟೊಂದು ಸಣ್ಣ ವಿಷಯ ಗೊತ್ತಾಗೋದಿಲ್ಲ ನಿಮಗೆ ಅಂದ್ಬಿಟ್ಟು. ಇಲ್ಲ, ಹಂಗಿಲ್ಲ. ಧರ್ಮಯುಕ್ತವಾಗಿ ನಾವು ಹಾಲು ತಗೋಬೇಕಂತೆ. ಫಸ್ಟು 1 ವಾರ, ಒಂದಲ್ಲ 3 ದಿವಸ 4 ಸ್ತನ ಕರುಗೆನಂತೆ. ಮತ್ತು ನೆಕ್ಸ್ಟು ಒಂದು 15 ದಿವಸ ಏನೋ 3 ಸ್ತನ, ಇಲ್ಲ 1 ವಾರ 3 ಸ್ತನ ಕರುಗೆ ಬಿಡಬೇಕಂತೆ. 1 ಮಾತ್ರ ನಾವು ತಗೋಬೇಕಂತೆ. ಮತ್ತು ಇನ್ನೊಂದು ವಾರ ಆದಮೇಲೆ 2 ಸ್ತನದಲ್ಲಿ ಹಾಲು ನಾವು ತಗೊಂಡು ಅರ್ಧ ಅದಕ್ಕೆ ಕೊಡಬೇಕಂತೆ. ಆ ಥರ ಮತ್ತೆ ಅದು 2 ಸ್ತನ ಅಂತಿಮ ಸಮಯ ತನಕ ಇದ್ದಾಗ ಹೆಚ್ಚು ಕಡಿಮೆ ಆ ಥರ ಅದು ಹುಲ್ಲು ತಿನ್ನೋ ಸಾಮರ್ಥ್ಯ ಬರೋ ತನಕ ನಾವು ಅದಕ್ಕೆ ಹೆಚ್ಚು ಹಾಲು ಬಿಡಬೇಕಂತೆ. ಆ ಥರ ಬಿಟ್ಟು ನಾವು ಏನು ತಗೊತೀವೋ ಅದು ನಾವು ತಗೊಂಡ್ರೆ ಅದು ಪರವಾಗಿಲ್ಲ ನಮಗೆ. ಇಲ್ಲಾಂದರೆ ಹಾಲೇನದು ಹಸುವಿನ ರಕ್ತ. ಒಂದೊಂದು ಸತಿ ಸ್ವಲ್ಪ ಕಾಯಿಲೆಗಳು ಬಂದು ಒಂದು ಸತಿ ರಕ್ತನೇ ಬಂದುಬಿಡುತ್ತೆ ಹಾಲಿನ ಜಾಗದಲ್ಲಿ, ಡೈರೆಕ್ಟ್ ರಕ್ತ. ಆ ಥರ. ಬಟ್ ಆವಾಗ ಧರ್ಮನ ಆಚರಣೆ ಮಾಡುವಾಗ ಹಸುವಿನ ಹಾಲನ್ನು ಹೆಚ್ಚು ಕರೆದುಕೊಳ್ಳುತ್ತಿರಲಿಲ್ವಂತೆ ಅವರು. ಮೋಸದ ಅಳತೆಯ ಪಾತ್ರೆಗಳನ್ನು ಅಥವಾ ತೂಕದ ಕಲ್ಲುಗಳನ್ನಿಟ್ಟುಕೊಂಡು ವೈಶ್ಯರ ಪದಾರ್ಥಗಳನ್ನು ವ್ಯಾಪಾರ ಮಾಡುತ್ತಿರಲಿಲ್ಲ. ವೈಶ್ಯರು ವ್ಯಾಪಾರಸ್ಥರು ಕೂಡ ಯಾರು ಬಟ್ಟಿರ್ತದೆ ಒಂದೊಂದು ಸತಿ. ಆ ಬಟ್ಟು ಹಿಂಗೆ ಕೈಯಲ್ಲೇ ಹಂಗೆ ಮ್ಯಾಜಿಕ್ ಮಾಡಿಬಿಡ್ತಾರೆ. ನಮಗೇನಿಲ್ಲ ಅಂದರೆ 1 kg ತೊಗೊಂಡ್ರೆ 900 ಗ್ರಾಮೇ ಬಂದಿರುತ್ತೆ. ಅದರಲ್ಲಿ ಏನೋ ಒಂದು ಕಿತಾಪತಿ ಮಾಡಿರ್ತಾರೆ. ಒಂದು ತೂಕದಲ್ಲಿ ಕಡಿಮೆ ಕೊಟ್ಟಿಲ್ಲ, ತೂಕದಲ್ಲಿ ಚೆನ್ನಾಗಿ ಕೊಟ್ಟಿದ್ದರಿಂದ ರೇಟಲ್ಲಿ ಹೆಚ್ಚು ಮಾಡಿಬಿಟ್ಟಿರ್ತಾರೆ. ಇಲ್ಲ ರೇಟ್ ಕಡಿಮೆ ಹಾಕಿದ್ದಾರೆ ಅಂದರೆ ತೂಕದಲ್ಲಿ ಕಟ್ ಮಾಡಿಬಿಟ್ಟಿರ್ತಾರೆ.
ವ್ಯಾಪಾರ ಅಂದ್ರೇ ಮೋಸ. ಇನ್ನೊಬ್ಬರು ಪರಿಶ್ರಮನ ಕಳ್ಳತನ ಮಾಡೋದು ವ್ಯಾಪಾರ. 2 ರೂಪಾಯಿ ವಸ್ತುನ 20 ರೂಪಾಯಿ ಮಾರ್ಕೊಂಡ್ರೆ ಅದು ಮೋಸನೇ. ಎಷ್ಟು ಕಡಿಮೆ ಲಾಭ ತೊಗೋಬೇಕು, ನಿನ್ನ ಜೀವನ ಎಷ್ಟು ನಡಿಬೇಕು ಅಷ್ಟು ಲಾಭ ತೊಗೊಂಡ್ರೇ ಅದು ಧರ್ಮದ ವ್ಯಾಪಾರ ಅಂತಾರೆ. ಮಿಕ್ಕಿದ್ದಿಲ್ಲ ಅಂದರೆ ಅದು ಮೋಸನೇ ಅಂತಾರೆ. ಚಾಣಕ್ಯನು ಹೇಳ್ತಾನೆ, ನೀತಿಶಾಸ್ತ್ರ ಹೇಳುತ್ತೆ, ಇನ್ನೊಬ್ಬರ ಪರಿಶ್ರಮವನ್ನು ಕಳ್ಳತನ ಮಾಡಿದಿರ ಯಾರೂ ಶ್ರೀಮಂತನಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾರಾದರೂ ಭೂಲೋಕದಲ್ಲಿ ಅವನು ಶ್ರೀಮಂತನಾಗಿದ್ದಾನೆಂದರೆ ಅವನು ಇನ್ನೊಬ್ಬರ ಪರಿಶ್ರಮವನ್ನು ಕಳ್ಳತನ ಮಾಡೇ ಆಗ್ತಾನೆ. ಅಷ್ಟೇ ಅಲ್ಲ, ಬಿಸ್ನೆಸ್ ಹೆಸರು, ಅದಕ್ಕೆ ಹೆಸರು, ಆ ಕಳ್ಳತನಗೆ ಹೆಸರು ಬಿಸ್ನೆಸ್ ಅಂತ ಹೆಸರು ಅಷ್ಟೇ. ಎಲ್ಲಿ ಹೋದರೂ ಕೂಡ ಯಾಮಾರಿಸೋದು, ಎಲ್ಲಿ ಹೋದರೂ ಕಿವಿಯಲ್ಲಿ ಹೂ ಹೂಡೋ ಕೆಲಸ ಬಿಸ್ನೆಸ್ಸಲ್ಲಿ ಆ ಥರ. ಬಟ್ ಆಗ ವ್ಯಾಪಾರಿಗಳು ಆ ಥರ ತಪ್ಪು ಕೆಲಸ ಮಾಡ್ತಾಯಿಲ್ಲ. ಧರ್ಮಿಷ್ಠರಾದ ಅಂದಿನ ಪ್ರಜೆಗಳು ಧರ್ಮದಿಂದ ಕೂಡಿದ ಕಾರ್ಯಗಳನ್ನು ಧಾರ್ಮಿಕ ದೃಷ್ಟಿಯಿಂದ ಮಾಡುತ್ತಿದ್ದರು. ಎಲ್ಲ ವರ್ಣದವರು ತಮ್ಮ ತಮ್ಮ ವರ್ಣಾಶ್ರಮೋಕ್ತವಾದ ಧರ್ಮಗಳಲ್ಲಿ ಸದಾ ನಿರತರಾಗುತ್ತಿದ್ದರು. ಈ ಕಾರಣಗಳಿಂದ ಆ ಕಾಲದಲ್ಲಿ ಧರ್ಮಕ್ಕೆ ಸ್ವಲ್ಪವಾದರೂ ಲೋಪವಿರಲಿಲ್ಲ. ಈ ರೀತಿಯಲ್ಲಿ ಕೃತಯುಗವು ಕಳೆಯುತ್ತಿರುವ ಸಮಯದಲ್ಲಿ ಪ್ರಪಂಚವೆಲ್ಲವೂ ಮನುಷ್ಯರಾದಿಯಾಗಿ ಸಕಲ ವಿಧವಾದ ಪ್ರಾಣಿಗಳಿಂದಲೂ ತುಂಬಿ ಹೋಯಿತು. ಪ್ರಪಂಚದಲ್ಲಿ ಹುಟ್ಟಿದ ಮಾನವರೆಲ್ಲರೂ ಸಂತೋಷದಿಂದಿರುತ್ತಲಾಗಿ ಕ್ಷತ್ರಿಯ ಸ್ತ್ರೀಯರಲ್ಲಿ ಅಸುರರು ಹುಟ್ಟಲು ಉಪಕ್ರಮಿಸಿದರು. ಅಸುರರಿಗೆ ಅಲ್ಲಿ ದೇವತೆಗಳ ಜೊತೆ ಸಿಕ್ಕಾಪಟ್ಟೆ ಸೋಲೆಲ್ಲ ಹೊಂದ ಮೇಲೆ ಅವ್ರಿಗೆಲ್ಲೂ ಜಾಗನೇ ಸಿಗ್ತಾಯಿಲ್ಲ. ಅಂದಮೇಲೆ ಸರಿ ಬಿಡು ಭೂಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಾದರೂ ನಾವು ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದ್ದೂ ಈ ಕ್ಷತ್ರಿಯರಲ್ಲಿ ಪ್ರವೇಶ ಮಾಡಿದಂತೆ ಫಸ್ಟ್ ಅಸುರರು ಹುಟ್ಟಲು ಉಪಕ್ರಮಿಸಿದರು. ಆಗಿಂದಾಗೆ ನಡೆಯುತ್ತಿದ್ದ ದೇವಾಸುರ ಯುದ್ಧಗಳಲ್ಲಿ ದೇವತೆಗಳ ದೈತ್ಯರನ್ನು ಹಲವು ಬಾರಿ ಪರಾಜಯಗೊಳಿಸಿದರು. ಹೀಗೆ ವಿಧ್ವಸ್ತರಾದ ಸ್ವರ್ಗದ ಸುಖೋಪಭೋಗಗಳಿಂದ ವಂಚಿತರಾದ ದೈತ್ಯರು ಭೂಮಿಯಲ್ಲಿ ಅವತರಿಸಿದರು. ಅಲ್ಲಿ ಅವರು ಸೋತನ ಅನುಭವಿಸಿಟ್ಟಿದ್ದಾರೆ, ಅದಕ್ಕೆ ಭೂಲೋಕಕ್ಕೆ ಹೋಗೋಣ ಅಂದ್ಬಿಟ್ಟಿದ್ದನು. ಎಲ್ಲ ಈಗ ರಾಜರ ಮನೆಯಲ್ಲಿ ಜನ್ಮ ತಗೊಂಡು ಬರ್ತಾಯಿದ್ದಾರಂತೆ. ಭೂಮಿಯಲ್ಲಾದರೂ ಹುಟ್ಟಿ ಪ್ರಭುತ್ವವನ್ನು ಸಾಧಿಸಬೇಕೆಂಬ ಇಚ್ಛೆಯಿಂದ ಅಸುರರು ಮನುಷ್ಯರಲ್ಲಿಯೂ ಮತ್ತು ಇತರ ಪ್ರಾಣಿಗಳಲ್ಲಿಯೂ ಜನ್ಮ ತಾಳಿದರು. ಮೇಯ್ನ್ ಅಧಿಕಾರ ಬೇಕು ಅಸುರರಿಗೆ, ಯಾವಾಗಲೂ ಅಧಿಕಾರದ ಮೇಲೆ ಕಣ್ಣಿರುತ್ತೆ. ಹಸುಗಳಾಗಿ, ಕುದುರೆಗಳಾಗಿ, ಕತ್ತೆಗಳಾಗಿ, ಒಂಟೆಗಳಾಗಿ, ಎಮ್ಮೆಗಳಾಗಿ, ಮಾಂಸವನ್ನೇ ತಿನ್ನುವ ಕ್ರೂರ ಮುಖಗಳಾಗಿ, ಜಿಂಕೆಗಳಾಗಿ ದೈತ್ಯರು ಜನ್ಮ ತಾಳಿದರು. ಹೀಗೆ ಹುಟ್ಟಿದ ಮತ್ತು ಹುಟ್ಟುತ್ತಿದ್ದ ಕೋಟ್ಯಾನುಕೋಟಿ ಪ್ರಾಣಿಗಳ ಭಾರವನ್ನು ಭೂಮಾತೆಯು ಸಹಿಸದವಳಾದಳು. ಜನ್ಮೇಜಯ, ನಾನು ಈ ಹಿಂದೆ ಹೇಳಿದಂತೆ ಸ್ವರ್ಗದಿಂದ ಚ್ಯುತರಾದ ಅನೇಕ ದೈತ್ಯ ದಾನವರು ರಾಜರಾಗಿ ಪೃಥ್ವಿಯಲ್ಲಿ ಹುಟ್ಟಿದರು. ಅವರು ಮಾನವರಂತೆಯೇ ಕಾಣುತ್ತಿದ್ದರು. ರಾಕ್ಷಸರಲ್ಲಿದ್ದ ದುರಭಿಮಾನ, ಅಹಂಕಾರಗಳು ಅವರನ್ನು ಬಿಟ್ಟಿರಲಿಲ್ಲ. ಮನುಷ್ಯ ರೂಪದಲ್ಲೇ ಇರ್ತಾರೆ ರಾಕ್ಷಸರಂದರೆ. ಸಿನಿಮಾಗಳಲ್ಲಿ ತೋರಿಸ್ದಂಗೆ ಈ ಹಳ್ಳುಗಳು ಹಂಗೆ ಹಿಂಗೆ ಇಟ್ಕೊಂಡೆಲ್ಲ ನಮ್ಮ ಥರನೇ ಇರ್ತಾರೆ. ನಮ್ಮಲ್ಲೇ ಇದ್ದಾವೆ. ನಮ್ಮಲ್ಲಿ ಆಸುರಿ ಸಂಪತ್ತಿನೂ ಇದೆ, ದೈವಿ ಸಂಪತ್ತಿನೂ ಇದೆ. ಈ ಮಹಾಭಾರತ ನಮ್ಮ ಒಳಗಡೆನೇ ನಡೆಯುತ್ತೆ ಇದು. ಮತ್ತು ಅದು ಲಾಸ್ಟಲ್ಲಿ ಬರುತ್ತೆ, ಅದು ಸ್ಟೋರಿ ಎಲ್ಲ ಡೈಲಿ ನಡೀತಾ ಕುರುಕ್ಷೇತ್ರ ಯುದ್ಧ ನಮ್ಮ ಮನಸ್ಸಿನ ಒಳಗಡೆ ನಡೀತಾ ಇರುತ್ತೆ. ಒಂದು ಸತಿ ಅಸುರರು ಕೌರವರು ಗೆಲ್ತಾ ಇರ್ತಾರೆ, ಒಂದು ಸತಿ ಪಾಂಡವರು ಗೆಲ್ತಾ ಇರ್ತಾರೆ ಅಷ್ಟೇ. ಆ ಥರ ಧರ್ಮಿಷ್ಠರಾಗಿರುತ್ತಿದ್ದ ಬ್ರಹ್ಮ, ಕ್ಷತ್ರ, ವೈಶ್ಯ, ಶೂದ್ರರೆಂಬ 4 ವರ್ಣದವರನ್ನು ಅವರು ಪೀಡಿಸುತ್ತಿದ್ದಲ್ಲವೇ ಪ್ರಾಣಿಗಳನ್ನು ನಿಷ್ಕರುಣೆಯಿಂದ ಹಿಂಸಿಸುತ್ತಿದ್ದರು. ಎದುರಿಗೆ ಸಿಕ್ಕಿದ ಯಾವ ಪ್ರಾಣಿಯನ್ನೇ ಆಗಲಿ ಮನುಷ್ಯನನ್ನೇ ಆಗಲಿ ಬೆದರಿಸುವುದು ಮತ್ತು ಸಂಹರಿಸುವುದು ಅವರ ದೈನಂದಿನ ಕೆಲಸವಾಗಿತ್ತು. ಅಸುರರ ಕೆಲಸನೇ ಹಿಂಗಿರುತ್ತೆ. ಈ ರೀತಿಯಾಗಿ ಅವರು ಭೂಮಿಯನ್ನೆಲ್ಲ ಸಾವಿರಾರು ಬಾರಿ ಪರ್ಯಟನ ಮಾಡುತ್ತಿದ್ದರು. ಬ್ರಾಹ್ಮಣ ವಿರೋಧಿಗಳಾದ, ವೇದ ವಿರೋಧಿಗಳಾದ ಅವರು ವೀರ್ಯದಿಂದಲೂ ಬಲದಿಂದಲೂ ಮದಿಸಿದವರಾಗಿ ಆಶ್ರಮದಲ್ಲಿರುತ್ತಿದ್ದ ಋಷಿ ಮಹರ್ಷಿಗಳನ್ನು ಆಗಿಂದಾಗೆ ಬೆದರಿಸಿ ಅವರನ್ನು ಆಶ್ರಮಗಳನ್ನು ಧ್ವಂಸ ಮಾಡುತ್ತಿದ್ದರು. ಈ ರೀತಿಯಾಗಿ ವೀರ್ಯ ಬಲಗಳಿಂದ ಕೊಬ್ಬಿ ಹೋಗಿದ್ದ ಅಸುರರಿಂದ ಸತತವಾಗಿ ಮತ್ತು ಪ್ರಯತ್ನಪೂರ್ವಕವಾಗಿ ಪೀಡಿತಳಾದ ಭೂದೇವಿಯು ತನ್ನ ಕಷ್ಟ ಪರಿಹಾರಕ್ಕಾಗಿ ಚತುರ್ಮುಖನಲ್ಲಿ ಮೊರೆ ಇಡಲು ನಿಶ್ಚಯಿಸಿದಳು. ಈ ಥರ ಅಧಾರ್ಮಿಕರು ಜಾಸ್ತಿ ಆಗಿಬಿಟ್ರೆ ಭೂದೇವಿ ಅವ್ರನ್ನ ಒತ್ತೋದಕ್ಕಾಗೋದಿಲ್ವಂತೆ. ಭೂಕಂಪಗಳು ಬರೋದಕ್ಕೂ ಅದೇ ಕಾರಣ. ಅಧರ್ಮ ಹೆಚ್ಚಾದಾಗ ಅಲ್ಲಿ ಒತ್ತೋದಕ್ಕಾಗೋದಿಲ್ಲ. ನಮಗೆ ಸೂಕ್ಷ್ಮದಿಂದ ಗೊತ್ತಾಗೋದಿಲ್ಲ. ಎಲ್ಲೆಲ್ಲಿ ಭೂಕಂಪ ಬಂದಿರುತ್ತೋ ಅಲ್ಲಿ ಯಾವುದೋ ಒಂದು ದೊಡ್ಡದು ಆಗಬಾರ್ದಂಥ ಒಂದು ದೊಡ್ಡ ಅಧರ್ಮ ಕರ್ಮ ನಡೆದಿರುತ್ತೆ. ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ ಅದು. ಅದಕ್ಕೆ ಅಂಥ ಜಾಗದಲ್ಲಿ ಭೂಕಂಪ ಆಗೋದು. ಮಾನವ ರೂಪಿಗಳಾದ ದೈತ್ಯರಿಂದ ತುಂಬಿ ಹೋಗಿದ್ದ ಗಿರಿ, ದುರ್ಗ, ಪರ್ವತಗಳಿಂದ ಕೂಡಿದ್ದ
ಈ ವಿಶ್ವವನ್ನು ಧರಿಸಲು ಕೂರ್ಮ, ದಿಗ್ಗಜಗಳು ಮತ್ತು ಆದಿಶೇಷನು ಅಸಮರ್ಥರಾಗಿದ್ದರು. ಅವರು ಒತ್ತುತ್ತಾ ಇದ್ದಾರೆ ಭೂದೇವಿಯನ್ನು. ಅವ್ರಿಗೆ ಸಿಕ್ಕಾಪಟ್ಟೆ ಭಾರ ಜಾಸ್ತಿ ಆಗ್ತಾಯಿದೆ, ಪಾಪಿಗಳ ಸಂಖ್ಯೆ ಜಾಸ್ತಿ ಆದಾಗ. ಅಧಿಕವಾದ ಭಾರದಿಂದಲೂ ಮತ್ತು ಭಯದಿಂದಲೂ ಪೀಡಿತಳಾದ ಭೂದೇವಿಯು ಸರ್ವಭೂತ ಪಿತಾಮಹನಾದ ಬ್ರಹ್ಮನಿಗೆ ಶರಣು ಹೋದಳು. ದೇವದ್ವಿಜ ಮಹರ್ಷಿಗಳಿಂದ ಪರಿವೃತನಾದ ಲೋಕಕರ್ತನಾದ ಕ್ಷಯರಹಿತನಾದ ಬ್ರಹ್ಮನು ಭೂದೇವಿಯನ್ನು ಸಂದರ್ಶಿಸಿ ಸಂತೋಷಭರಿತನಾಗಿದ್ದನು. ಆವಾಗಿನ್ನ ಕಷ್ಟಗಳೆಲ್ಲ ಭೂದೇವಿ ಹೇಳ್ಕೊಡೋದು, ಮತ್ತು ಭೂದೇವಿಗೆ ಹೀಗೆ ಹೇಳಿ ಭೂದೇವಿಯನ್ನು ಅವರು ಸಾಂತ್ವನ ಮಾಡ್ತಾರೆ. ನೀನೇನು ಚಿಂತೆ ಮಾಡಬೇಡ, ಈ ದೇವತೆಗಳಿಗೆಲ್ಲ ನಾವು ಆರ್ಡ್ರ್ ಕೊಡ್ತೀವಿ, ಅವರೆಲ್ಲ ಭೂಲೋಕದಲ್ಲಿ ಬಂದು ಜನ್ಮ ತಾಳಿ ಆ ಅಸುರರ ಏನು ಕ್ಷತ್ರಿಯ ರೂಪದಲ್ಲಿ ಏನು ಅಸುರರಿದ್ದಾರೋ ಅವ್ರನ್ನೆಲ್ಲ ಕೊಂದು ನಿನ್ನ ಭಾರವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ದೇವತೆಗಳೇ, ಈ ಭೂದೇವಿಯ ಭಾರವನ್ನು ಕಡಿಮೆ ಮಾಡುವ ಸಲುವಾಗಿ ನೀವೆಲ್ಲರೂ ನಿಮ್ಮ ನಿಮ್ಮ ಅಂಶಗಳಿಂದ ಭೂಮಿಯಲ್ಲಿ ಮಾನವರಾಗಿ ಹುಟ್ಟಿರಿ ಅಂತ ಆರ್ಡ್ರ್ ಕೊಡ್ತಾನೆ ಬ್ರಹ್ಮದೇವನು. ಬ್ರಹ್ಮನು ದೇವತೆಗಳಿಗೆ ಹೀಗೆ ಹೇಳಿದ ನಂತರ ಗಂಧರ್ವಾಪ್ಸರಸರನ್ನು ಕರೆದು ಅವರವರ ಅಂಶಗಳಿಂದಲೂ ಮಾನವ ಲೋಕದಲ್ಲಿ ದೈತ್ಯರ ಸಂಹಾರಕ್ಕಾಗಿ ಮಾನವರನ್ನು ಸೃಷ್ಟಿಸುವಂತೆ ಹೇಳಿದನು. ಜನ್ಮೇಜಯ, ಇಂದ್ರಾದಿ ದೇವತೆಗಳು ಸತ್ಯವೂ ದೇವಕಾರ್ಯ ಸಾಧಕವೂ ಮತ್ತು ಹಿತಕರವೂ ಆದ ಬ್ರಹ್ಮನ ಮಾತನ್ನು ಪುರಸ್ಕರಿಸಿದರು. ಅನಂತರದಲ್ಲಿ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಭೂಮಿಯಲ್ಲಿ ನರರಾಗಿ ಅವತರಿಸಲು ನಿಶ್ಚಯಿಸಿ ಶತ್ರು ಸಂಹಾರಕನಾದ ನಾರಾಯಣನನ್ನು ಸಂದರ್ಶಿಸಲು ವೈಕುಂಠಕ್ಕೆ ತೆರಳಿದರು. ಶಂಖಚಕ್ರ ಗದಾಪಾಣಿಯಾದ ಪೀತಾಂಬರವನ್ನು ಧರಿಸಿದ್ದ ಶ್ಯಾಮಾಂಗನಾದ ಪದ್ಮನಾಭನಾದ ಶತ್ರುಗಳ ಸಂಹಾರಕನಾದ ವಿಶಾಲವಾಗಿಯೂ ಮನೋಹರವಾಗಿ ಇರುವ ಕಣ್ಣುಗಳನ್ನು ಹೊಂದಿದ್ದ ಬ್ರಹ್ಮನಿಗೂ ಒಡೆಯನಾದ ದೇವತೆಗಳ ನಾಥನಾದ ಮಹಾಬಲನಾದ ಶ್ರೀವತ್ಸಾಂಕಿತನಾದ ಋಷಿಕೇಶನಾದ ಸರ್ವ ದೇವತೆಗಳಿಂದಲೂ ಪೂಜಿತನಾದ ಶ್ರೀಮನ್ನಾರಾಯಣನನ್ನು ಕುರಿತು ಇಂದ್ರನು ಈ ಥರ ಹೇಳ್ತಾನೆ. ಪ್ರಭುವೇ, ಭೂಭಾರದ ಹರಣಾರ್ಥವಾಗಿ ನೀನು ನಿನ್ನ ಅಂಶದಿಂದ ಭೂಮಿಯಲ್ಲಿ ಅವತರಿಸುವ ಕೃಪೆ ಮಾಡಬೇಕು. ವಿಷ್ಣುವಿನ ಕೆಲಸನೇ ಅಷ್ಟು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಅದೇ ಡ್ಯೂಟಿ. ಪೊಲೀಸ್ ಡಿಪಾರ್ಟ್ಮೆಂಟು ವಿಷ್ಣುವಿನ ಕೈಲಿರುತ್ತೆ. ದಯಾಮಯನಾದ ಕೃಪಾವಿಷ್ಟನಾದ ಶ್ರೀ ಮಹಾವಿಷ್ಣುವು ಅಭಯ ಮುದ್ರೆಯನ್ನು ಹಿಡಿದು ತಥಾಸ್ತು ಅಂದ್ಬಿಡ್ತಾನೆ. ಸರಿ ಬಿಡು, ಭೂಲೋಕದಲ್ಲಿ ಜನ್ಮ ತೊಗೊಂಬರ್ತಾನೆ ಅಂತ. ಕೃಷ್ಣಾವತಾರ ರೂಪದಲ್ಲಿ ಅದಕ್ಕೆ ಭೂಲೋಕಕ್ಕೆ ಬರೋದು. ಇನ್ನೂ ಸ್ವಲ್ಪ ಸೃಷ್ಟಿ ಕ್ರಮಗಳು ಹೆಂಗೆ ಸ್ಟಾರ್ಟಿಂಗಿಂದ ಸೃಷ್ಟಿಯಲ್ಲಿ ಯಾವ ಋಷಿಗಳು ಹುಟ್ಟಿದ್ರು ಅಂದ್ಬಿಟ್ಟು ಅದು ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.